ಶಶಿ, ಸಸ್ಯಗಳಿಗೂ ಜೀವ ಇದೆ ಎಂದು ಜಗತ್ತಿಗೆ ತೋರಿಸಿದ ಜಗದೀಶ ಚಂದ್ರ ಬೋಸರಿಗೆ ಈ ಜಗದ ಸೃಷ್ಟಿ ಸೌಂದರ್ಯದಲ್ಲಿ ಅದೆಂತ ಶಕ್ತಿ. ಆ ಸುಂದರ ವನಸಿರಿಯ ಮೇಲೆ ಪವಡಿಸಿದ ಸೂರ್ಯ ರಶ್ಮಿಯ ಪ್ರಕಾರ ಪ್ರತಾಪದಲ್ಲೂ ಎಂತ ಅಂದವನಿಟ್ಟಿದ್ದಾನೆ ಆ ವಿಶ್ವನೇತ್ರ. ನೋಡಲ್ಲಿ ಆ ಮರದ ಮೇಲೆ ಕುಳಿತು ಸುಖ ಪೀಕಗಳು ಸಮರ್ಪಕ ಈ ಜೋಡಿಯನ್ನು ನೋಡಿ ಸಮುದ್ರ ಆಡಿನ ಸಂಚನವನ್ನೆತ್ತಿವೆ. ಈ ಸಲ್ಲಲಿತದ ಸೊಬಗನ್ನು ನೋಡುತ್ತಾ ನಿಂತರೆ ನಿನಗೇನೆನಿಸುತ್ತಿದೆ ಶಶಿ? ಶಶಿ, ಮೌನ ಬೇಕಾದೆ? ಓ ನಾಚಿಕೆ. ಸ್ವಾಮಿ, ವಿಧಾತನದಿಂದ ನಿರ್ಮಿಸಲ್ಪಟ್ಟ ಈ ಸೌಂದರ್ಯವನ್ನು ನೋಡ್ತಾ ನಿಂತರೆ ನಾನು ಮೂಕಳಾಗಿ ಬಿಟ್ಟೆ ಸ್ವಾಮಿ. ಮಧುಚಂದ್ರವನ್ನಾಶಿಸಿ ಮಧುಪಕರ್ವನುಣಿಸುವ ಈ ನಿಸರ್ಗದ ಸೌರಭವನ್ನುಂಡು ನಲಿದಾಡುವ ಈ ನಿನ್ನ ನಲ್ಲನ ಆನಂದದಿ ತೇಲಾಡುತ್ತಿವೆ ಈ ವರ್ಣನೆ ಅಲೆಗಳು. ಹಾ ಶಶಿ, ನಿನ್ನ ಮನದಲ್ಲಿ ಮೂಡುವ ಮೂಕ ಭಾವನೆಗಳು ಹೇಳಬಾರದೇಕೆ? ಪ್ರೀತಿ ವಾತ್ಸಲ್ಯ ತುಂಬಿದ ಈ ನಿಮ್ಮ ಹೃದಯಕ್ಕೆ ದಿನ ಪೂಜೆ ಮಾಡುವ ನಿತ್ಯಳು ನಾನು ಸ್ವಾಮಿ. ನಿಮ್ಮನ್ನು ಕಟ್ಟಿಕೊಂಡು ನಾನೇ ಭಾಗ್ಯವಂತಳು ಸ್ವಾಮಿ. ಒಲವು ತುಂಬಿದ ಈ ಚೆಲುವೆಗೆ ಒಡೆಯನಾಗುವ ಭಾಗ್ಯ ಪಡೆದದ್ದು ನನ್ನ ಅದೃಷ್ಟವಲ್ಲವೇನು? ನಮ್ಮ ಈ ಬಾಳಿಗೆ ಆಶೆ ದೀಪವ ಹಚ್ಚಿ ಹೊಸ ಬೆಳಕು ಚೆಲ್ಲಿದ ಚಕೋರಿ ನೀನಲ್ಲವೇ? ಸ್ವಾಮಿ, ನಂದನವದಲ್ಲಿ ಚಿಗುರುವ ಈ ಜೀವನದಂತೆ ನಿಮ್ಮ ಪಾದ ಸ್ಪರ್ಶವೇ ನನಗೆ ಆನಂದ. ನಿಮ್ಮನ್ನು ಕಂಡ ನಾನೇ ಧನ್ಯಳು ಸ್ವಾಮಿ, ನಾನೇ ಧನ್ಯಳು. ಹುಚ್ಚಿ, ನಿನ್ನ ಸುಖ ಸಂಭ್ರಮವನ್ನು ನೋಡಲು ತಂದೆ ತಾಯಿಲ್ಲವೆಂದು ದುಃಖಿಸುವೆಯಾ? ಅವರ ಪ್ರೀತಿ ರೂಪವಾಗಿ ನಿನ್ನ ಸೋದರ ಮಾವನಿಲ್ಲವೇ? ಸಹೋದರ ಶೇಖರನಿಲ್ಲವೇ? ಅಲ್ಲದೆ ಇನ್ನೊಂದು ಜೀವ ನಿನ್ನ ಎದುರಿನಲ್ಲಿ ನಿಂತಿಲ್ಲವೇ? ಹೌದು ಸ್ವಾಮಿ, ಶಾಂತಿಯ ಸಮರಸ ಜೀವನ ಸಾಗಿಸಬೇಕೆಂದು ನಿಮಗೆ ಜೋಡಿಯಾಗಿದ್ದೇನೆ. ನೋಡು, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳಿಕೊಂಡು ಹೋಗುತ್ತೇನೆ. ನಿಮ್ಮನ್ನು ಪಡೆದ ನಾನೇ ಧನ್ಯಳು ರೀ, ನಾನೇ ಧನ್ಯಳು. ಶಶಿ, ಏನೇನೋ ಕಲ್ಪನೆ ಮಾಡಿಕೊಂಡು ಸಲ್ಲದ ಶಬ್ದಗಳನ್ನು ಬಳಸುವೇಕೆ? ನಿನ್ನ ಯೋಗ್ಯತೆಗೆ ಅಳತೆ ಮಾಡಬೇಕಾದದ್ದು ನಾನು. ಅದನ್ನು ಆಗಲೇ ತೂಕ ಮಾಡಿ ಬೆಲೆ ಕಟ್ಟಲಾಗದೆ ಹೃದಯದಲ್ಲಿ ಹಾಗೆ ಬಚ್ಚಿಟ್ಟಿದ್ದೇನೆ ಶಶಿ. ಶಶಿ, ಈ ಪ್ರಶಾಂತ ಸ್ಥಳಕ್ಕೆ ಬಂದಾಗ ಉಲ್ಲಾಸದಿ ಸರಭರಿತ ವಿಷಯಗಳನ್ನು ಚರ್ಚಿಸುತ್ತಾ ಕುಳಿತರೆ ಯಾವುದೋ ಒಂದು ಹೊಸ ಚೈತನ್ಯ ಪಡೆದಂತಾಗುತ್ತದೆ ಅಲ್ಲವೇ? ನೋಡಿ ಸ್ವಾಮಿ, ಇಂದಿನಿಂದ ನಮ್ಮ ಜೀವನವೇ ಸುಖ ಸಂಸಾರವಾಗಿ ಬಿಟ್ಟಿದೆ. ಅದರಲ್ಲಿ ಹೊಸ ಚೈತನ್ಯ ತರುವುದು ಇನ್ನೇನೆಂದರೆ ನೋಡ್ರಿ, ದಿನನಿತ್ಯ ಬೆಳಗುವ ಆ ದಿನಕರನಲ್ಲಿ ಏನು ಬೇಡಿಕೊಳ್ತೇನೆ ಎಂದರೆ ಯಾವುದೇ ತೊಂದರೆ ಇಲ್ಲದೆ ನಮ್ಮ ಜೀವನ ಹೀಗೆ ಸಾಗ್ಲೆಂದು ದಿನನಿತ್ಯ ಆ ದಿನಕರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಶಶಿ, ಎಲ್ಲಿ ಒಲವನ ಭಕ್ತಿ ನೆಲೆಗೊಂಡಿರುತ್ತದೆಯೋ ಅಲ್ಲಿ ಶ್ರೀಮರಿ ಬಸವಲಿಂಗೇಶ್ವರನ ನಿಲಯವಿರುತ್ತದೆ. ಸತಿಪತಿಯರ ಸುಪ್ರೇಮ ಆ ದಿನಕರ ಪ್ರೀತಿಸುವ ಸುಂದರ ಸಂಸಾರ. ಸ್ವಾಮಿ, ನಿಜ ಆ ದೇವರು ಅದೇನು ಹೇಳು ಶಶಿ? ಏನೂ ಇಲ್ಲ ಬಿಡ್ರಿ ಶಶಿ, ಅದೇನು ಹೇಳಬೇಕೆಂದಿರುವೆ ಧೈರ್ಯವಾಗಿ ಹೇಳು. ನೋಡ್ರಿ, ನಿಮ್ಮ ಶ್ರೇಷ್ಠ ಸ್ವಭಾವ, ನಿಮ್ಮ ಗುಣಕ್ಕೆ ನನ್ಗೆ ತೆರವು ಮರವು ಆಗ್ತಾ ಇದೆ. ಅದೇನಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ, ಮತ್ಯಾವ ಕಾರಣಕ್ಕೂ ಕೇಳಬೇಡ್ರಿ. ಆಯ್ತು ಶಶಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾ ಶಶಿ, ಈ ಪ್ರಕೃತಿ ಮಡಿಲಲ್ಲಿ ನಿಂತಾಗ ಮನದ ಬಯಕೆಗಳು ಪಕ್ವವಾಗಿ ಪಕ್ಷಿಯಂತೆ ವಿಶಾಲವಾಗಿ ಹಾರಾಡಬೇಕೆನಿಸುತ್ತದೆ ಅಲ್ಲವೇ? ಹಾಗಾದ್ರೆ ನಿಮ್ಗೆ 2 ರೆಕ್ಕೆ ಕಟ್ಕೊಳ್ಳಿ, ಅವಾಗ ಎಲ್ಲಿ ಬೇಕಾದ್ರೂ ಹಾರಾಡೋದು. ನೀವು ಅಂದ್ರೆ ರೆಕ್ಕೆಲ್ಲದೆ ಆಕಾಶಕ್ಕೆ ಚುಂಬಿಸುವೆ. ಓಹೋ, ಅಂದ್ರೆ ಈ ಸಮರಸ ಸಾಗೋದನ್ನು ಬಿಟ್ಟು ಮತ್ಯಾವ ಕಡೆ ಹೋಗ್ತಾ ಇದೆ ತಮ್ಮ? ಹೌದಾ? ಹಾಗಾದರೆ ಇಂದಿನ ಕಾರ್ಯಕ್ರಮ ಬರೀ ಮಾತಿನಲ್ಲಿ ಮುಕ್ತಾಯ ಮಾಡೋಣವೇ ಅಥವಾ ಇನ್ನೇನಾದರೂ? ನೋಡ್ರಿ, ಸರಸ ಸಲ್ಲಾಪದ ಜೊತೆಗೆ ನಿಮ್ ಜೊತೆ ನಾನು ಸಂತೋಷವಾಗಿ ಹಾಡ್ಕೊಳ್ಬೇಕೆಂಬ ಆಸೆ ಆಗ್ತಿದೆ. ಸಿಹಿ
ಒಲವು ತಿರಿಗೆ ಖುಷಿಯಾಗುವಿ ಮಲಬಾಳಿಗೆ ಬೆಳಗಾಗುವಿ ಒಲವು ತಿರಿಗೆ ಖುಷಿಯಾಗುವಿ ನೀಡು ಸಿಹಿ ಮುತ್ತಿನ ಕಾಣಿಗೆ ಶ್ರೀವಾರನ ಸನಿಹಗೆ ಸಿಹಿ ಮುತ್ತಿನ ಕಾಣಿಗೆ ಶ್ರೀವಾರನ ಸನಿಹಗೆ ಸಿಹಿ ಮುತ್ತಿನ ಕಾಣಿಗೆ ಶ್ರೀವಾರನ ಸನಿಹಗೆ ಸಿಹಿ ಮುತ್ತಿನ ಕಾಣಿಗೆ ಶ್ರೀವಾರನ ಸನಿಹಗೆ
ಹೋಗ್ಬೇಕು, ನಡಿ ಹೋಗೋಣ. ಹೇಗೆ ಆನಂದ್, ಏನಾಯ್ತು? ತುರ್ತು ರೋಗಿಯ ತಪಾಸಣೆಗಾಗಿ ಕಂಪೌಂಡರ್ ಕುಮಾರ್ ಹೇಳಿ ಕಳಿಸಿದ್ದಾರೆ. ವಿಳಂಬವಾದರೆ ರೋಗಿಯನ್ನು ಉಳಿಸಿಕೊಳ್ಳಲಾಗದು. ವಿಜಯ್, ಬೇಗ ನಡಿ. ನನ್ನಿಂದ ಈಗ ಹೋಗಲು ಆಗದು ಆನಂದ್. ನಾನಿನ್ನೂ ರಜೆ ಮೇಲಿದ್ದೇನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಜಗದ್ರಕ್ಷಕನಾದ ಪರಮೇಶ್ವರ. ನೋಡು ವಿಜಯ್, ಕರ್ತವ್ಯ ನಿಷ್ಠವಂತಗಳ ವ್ಯಕ್ತಿಗಳನ್ನು ಕಾಪಾಡುವುದೇ ಕರ್ತನ ಮೂಲ ಕಸುಬು. ರೀ, ಆನಂದ ಹೇಳ್ತಿರೋ ಮಾತು ನಿಜವಿದೆ. ನೋಡಿ, ಅಲ್ಪ ರೋಗಿಗೆ ಆಯುಷ್ಯ ಕಡಿಮೆ ಅಂತೆ. ಆದಷ್ಟು ಬೇಗನೆ ಹೋಗಿ ಆ ರೋಗಿಯನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ರಿ. ಶಶಿ, ಬೇಡ ರೀ, ಬೇಡ. ತಮಾಷೆಗೋಸ್ಕರ ನಿಮ್ಮ ಕರ್ತವ್ಯಕ್ಕೆ ಕಪ್ಪು ಚುಕ್ಕಿ ತಂದುಕೊಳ್ಬೇಡ್ರಿ. ಆದಷ್ಟು ಬೇಗನೆ ಹೋಗ್ರಿ. ಶಶಿ, ಬಿಡುವಿಲ್ಲದೆ ಬರುವ ಇಂತಹ ರೋಗಿಗಳು ದಿನಕ್ಕೆ 100. ಬರೀ ಇವರ ಸೇವೆ ಮಾಡುತ್ತಾ ಹೋದರೆ ನನ್ನದೇ ಆದ ಕೆಲವು ಅವಶ್ಯಕ್ಕೆ ಅವಕಾಶ ಬೇಡವೇ? ಇಂದು ನಮ್ಮಿಬ್ಬರ ಮಿಲನವಾದ ಮೊದಲನೆಯ ದಿನ. ಈ ದಿನದ ಸರಸ ಸಲ್ಲಾಪವನ್ನು ನಿಲ್ಲಿಸಿ ನಿನ್ನ ಮನ ನೋಯಿಸಲು ನನಗಿಷ್ಟವಿಲ್ಲ. ನೋಡಿ, ನೆರಳಿಗೆ ರೋಗುವ ನೆಮ್ಮದಿ ನೀಡುವುದು ಸಹಜ. ಮಾಡಿಕೊಂಡ ಮಡದಿಗೆ ನೆಮ್ಮದಿ ನೀಡುವುದು ಶಾಂತವಾಗಿದ್ರಿ. ಅದಲ್ಲದೆ ನೆರಳುವ ರೋಗಿಗೆ ಆದಷ್ಟು ಬೇಗನೆ ಚಿಕಿತ್ಸೆ ಕೊಟ್ಟು ಅವರನ್ನು ಕಾಪಾಡುವುದು ನಿಮ್ಮ ಕರ್ತವ್ಯವೇನ್ರಿ? ಸಮರಸವಿಕ್ತನಾದ ಈ ಸುಸಮಯವನ್ನು ಬಿಟ್ಟೋಗಲು ಯಾರಿಗೆ ತಾನೇ ಸಾಧ್ಯ ಶಶಿ? ಹೌದರಿ, ಸಮರಸ, ಸಮಾಗಮ, ಸಮಾರಂಭ, ಮದುವೆ ಮಾಡ್ಕೊಂಡ ಮೇಲೆ ಇವೆಲ್ಲವೂ ಇದ್ದೇ ಇರ್ತದೆ ರೀ. ಆದ್ರೆ ನೆರಳುವ ರೋಗಿಗೆ ನಾಳೆ ಅದು ನಮ್ಮ ಶಾಪವಾಗಿ ತಟ್ಟಬಾರ್ದು ರೀ. ಹೋಗ್ರಿ, ಆದಷ್ಟು ಬೇಗನೆ ಹೋಗಿ ಆ ರೋಗಿಯ ಪ್ರಾಣ ಉಳಿಸ್ರಿ. ಓಕೆ ಶಶಿ, ನಿನ್ನ ಸಂತೋಷಕ್ಕಾಗಿ ಈಗಲೇ ಹೋಗಿ ಆ ರೋಗಿಯನ್ನು ರಕ್ಷಣೆ ಮಾಡುತ್ತೇನೆ. ಸಂತೋಷ ತಾನೇ? ಆನಂದ್, ನೀನು ಶಶಿಯನ್ನು ಕರೆದುಕೊಂಡು ಮನೆಗೆ ಹೋಗು. ಹತ್ತಿಗೆ ಗಂಡನ ಪ್ರತಿಷ್ಠತೆಯ ಪಥದಲ್ಲಿ ಹೆಂಡತಿಯ ಪಾತ್ರ ಅತಿ ಮುಖ್ಯವಾದುದು. ವೈದ್ಯನ ಹೆಂಡತಿ ರೋಗಿಗಳಿಗೆ ತಾಯಿಯಾಗಿರ್ಬೇಕು. ಉತ್ತಮ ಗೃಹಿಣಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಮರ್ಯಾದೆ ಪಡೆದುಕೊಂಡು ಬಂದ ಮಹಾಲಕ್ಷ್ಮಿ ಹತ್ತಿಗೆ ನಿನ್ನಂತಹ ಹತ್ತಿಗೆಯನ್ನು ಪಡೆದ ನಾನೇ ಪುಣ್ಯ ಪುರುಷ. ಆನಂದ, ಸಾವಿನ ಭೀತಿಯಲ್ಲೇ ಬಳಲುವ ರೋಗಿಗೋಸ್ಕರ ಅಲ್ಲಿಂದ ಇಲ್ಲಿವರೆಗೆ ಓಡಾಡಿ ಬಂದು ಪ್ರಾಣ ಉಳಿಸುವಂತ ಬೇಡ್ಕೊಳ್ತಾ ಇದೆಯಲ್ಲ, ಏನೇನು ಮಾತು ಕೇಳಿ ತುಂಬಾ ಸಂತೋಷವಾಯ್ತಪ್ಪ ನನಗೆ. ಹತ್ತಿಗೆ ವಿಜಯ್ ಸುಪ್ರಸಿದ್ಧ ಡಾಕ್ಟರ್ನಾಗಬೇಕು. ಅವರ ಹೇಳಿಗೆ ಈ ನಾಡಿನ ತುಂಬೆಲ್ಲ ಹಬ್ಬಬೇಕೆಂಬುದೇ ನನ್ನ ಹೆಬ್ಬಯಕೆಯಮ್ಮ. ಆನಂದ, ಊರಲ್ಲೆಲ್ರು ಆನಂದ ತುಂಬಾ ಒಳ್ಳೆಯವನು ಅಂತ ಹೇಳ್ತಾ ಇದ್ರು. ಆದ್ರೆ ನನ್ನ ಕಣ್ಣಾರೆ ಕಂಡಿನಲ್ಲ, ಯಾರೋ ಬೀದಿಯಲ್ಲಿ ಬಿದ್ದ ರೋಗಿಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ತಂದೆ ತಾಯಿಯನ್ನು ಕಳೆದುಕೊಂಡ ನೀನು ಇಷ್ಟು ದೂರ ಬಂದ ಅವರನ್ನು ಉಳಿಸಬೇಕು ಎಂಬ ಪ್ರಯತ್ನ ಮಾಡ್ತಿದ್ದೀಯಲ್ಲ, ಈ ನಿನ್ನ ಕರ್ತವ್ಯಕ್ಕೆ ನಾನು ತುಂಬಾ ಮೆಚ್ಚಿಕೊಂಡೆ ಆನಂದ, ತುಂಬಾ ಮೆಚ್ಚಿಕೊಂಡೆ. ಹತ್ತಿಗೆ ಈ ಅನುಬಂಧ ಯಾವ ಜನ್ಮದ ಪುಣ್ಯದ ಫಲವೋ ಏನು? ನನ್ನ ಬಯಕೆಗೆ ಬೇಡಿಕೆಗಳಿಗುಣವಾಗಿ ಫಲ ನೀಡುತ್ತಾ ಸಾಗಿದ್ದಾನೆ ಆ ಶಿವನು. ಲಕ್ಷಕ್ಕೂ ಹೆಚ್ಚು ಅನಾಥ ಮಕ್ಕಳು ಅವಿದ್ಯಾವಂತರಾಗಿ ತಮ್ಮ ಭವಿಷ್ಯವನ್ನೇ ಬೀದಿಗೆರಿಸಿ ಬಿಟ್ಟಿದ್ದಾರೆ. ಆ ಗುಂಪಿಗೆ ಸೇರಬೇಕಾಗಿದ್ದ ನಾನು ಇಂದು ಸಮಾಜದ ಗೌರವ ಸ್ಥಾನದಲ್ಲಿ ಬಾಳಲು ನನ್ನ ಸಾಕು ತಂದೆಯ ದಯದಾಕ್ಷಿಣ್ಯವೇ ಕಾರಣ. ಹತ್ತಿಗೆ ನಿಜ ಆನಂದ, ಸತ್ಯ, ಧರ್ಮ, ನಿತ್ಯ ನಿಷ್ಠೆಯಿಂದ ಬಳಲುವ ನಿನಗೆ ಆ ದೇವರು ಒಳ್ಳೆಯದು ಮಾಡುತ್ತಾನೆ. ನಿನಗೆ ಜನ್ಮವಿಟ್ಟ ತಂದೆ ತಾಯಿ ತುಂಬಾ ಪುಣ್ಯ ಮಾಡಿರ್ಬೇಕು ಅಂತ ಕಾಣಿಸುತ್ತದೆ. ಅದಕ್ಕೋಸ್ಕರ ದಿನನಿತ್ಯ ಅವ್ರನ್ನ ಜಪಿಸ್ತಾ ಇರ್ತೀಯ. ಆದ್ರೆ ನನ್ನ ತಂದೆ ತಾಯಿ ಯಾವ ಗಳಿಗೆಯಲ್ಲಿ ಹೆದ್ರೋ ಗೊತ್ತಿಲ್ಲ. ದಿನನಿತ್ಯ ಜೀವನ ಸಾಗಿಸ್ಬೇಕಾದ್ರೆ ಅವರಿಗೆ ಶಾಪವಿಟ್ಟು ಜೀವನ ಸಾಗಿಸ್ತಾ ಇದ್ದೇನೆ ಆನಂದ ನಾನು. ಹೆತ್ತ ಮಾತಾ ಪಿತರನ್ನು ಶಪಿಸುವುದು ಮಹಾಪಾಪ. ಹತ್ತಿಗೆ ಹೆತ್ತವರ ಪ್ರತಿರೂಪವಾಗಿ ನಿಮ್ಮ ಸೋದರ ಮಾವ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ತಂದೆ ತಾಯಿ ಸತ್ತರು ಸೋದರ ಮಾವನಿರಬೇಕೆಂದು ಹೇಳಿದ ಮಾತನ್ನು ಸತ್ಯ ಎಂದು ಎತ್ತಿ ತೋರಿಸಿದ್ದಾರೆ. ಆ ನಿಮ್ಮ ಸೋದರ ಮಾವನ ಆಶೀರ್ವಾದದಿಂದ ನೀನಿಂದು ಧರ್ಮದೇವರ ಮನೆಗೆ ಸೊಸೆಯಾಗಿ ಬಂದಿರುವೆ. ಇದಕ್ಕಿಂತ ಮಿಗಿಲಾದ ಭಾಗ್ಯ ಇನ್ನೇನಿದೆ ಹತ್ತಿಗೆ? ಆನಂದ, ನಿನ್ನ ಮಾತು ಕೇಳಿ ನನ್ನನ್ನು ಮೌನಿಯನ್ನಾಗಿ ಮಾಡಿಬಿಟ್ಟೆ. ಈ ರಾಜ್ಯದ ಪಟ್ಟ ಅಭಿಷೇಕಕ್ಕೋಸ್ಕರ ನನ್ನನ್ನು ಶ್ರೇಷ್ಠದಕ್ಕೆ ಏರಿಸಿದಿಲ್ಲ ಆನಂದ. ನಿಮ್ಮ ಒಗಟು ಮಾತು ನನಗೆ ಅರ್ಥವಾಗಲಿಲ್ಲ ಹತ್ತಿಗೆ. ಆನಂದ, ನನ್ನ ಮಾತು ನಿನ್ಗೆ ಅರ್ಥವಾಗ್ಲಾರ್ದೆ ಒಳ್ಳೇದಾಯ್ತು. ನಡೆ ಆನಂದ, ಬಂದು ತುಂಬಾ ಹೊತ್ತಾಯ್ತು, ನಡೆ ಮನೆಗೆ ಹೋಗೋಣ. ನಡಿಯಮ್ಮ, ಹೋಗೋಣ. ನಮ್ಮ
ಎಂಬುದು ಕಬರ ಐತೆ ಇಲ್ಲ? ಸುಮ್ಮನೆ ಆಗ್ತೀನಿ ಹಾಪ್ ಮಾಡ್ಬೇಡ ಕಾಡಕ್ ಹೋಗ್ಬೇಡ ಯಾಕಂದ್ರ ನಂದು ನಾಟಕ ಐತಿ ಅಂತ ಅರ್ಜೆಂಟ್ ಕೆಲಸ ಐತಿ ನಾನು ಬ್ಯಾಡ, ಇವತ್ತಿನಿಂದ ನೀ ನಾಟಕ ಹಾಡೋದು ಬೇಡ, ಬುಕ್ ಆಗೋದು ಬೇಡ, ಅಲ್ಲಿ ತನಕ ಹೋಗೋದು ಬೇಡ. ಯಾಕ ಓಸಿ ಆಗ್ತತಿ ಏನ್ ಲಾಟ್ರಿ ಆಗ್ತತಿ ಏ ಹುಚ್ಚಿ, ಓಸಿ ಎತ್ತಿದ್ರ ಒಂದ್ ವಾರ ಆರಾಮಿರ್ಬೋದು, ಮುಂದಿನ ವಾರ ಇವ್ರು ನೋಡ್ಕೊಂತ ಕುಂದ್ರಬೇಕಾಗತ್ತ. ನೋಡ ನೋಡಿ ಮಾತಾಡಿ ಒತ್ತಾಗುವಂಗ ಮಾಡ್ಬೇಡ ಅತ್ತಿಗೆ ಹೇಳಿ ಒತ್ತಾಗುವಂಗ ಮುಕ್ತಾಯ ಮಾಡಿಬಿಡಿ ಒತ್ತಾದ್ರೂ ಪರವಾಗಿಲ್ಲ ಪರಂಜಿ, ಮುತ್ತಿನಂತ ಸುದ್ದಿ ಹೇಳ್ತೀನಿ. ಅವತ್ತು ನಾನು ISL ಕೆಲ್ಸಕ್ಕ ಇಂಟರ್ವ್ಯೂ ಕೊಟ್ಟಿದ್ದೆ, ಅವರು ಇವತ್ತು ಆರ್ಡರ್ ಕಳಿಸ್ಯಾರ. ಹೆಂಗದ ಸಮಾಚಾರ? ಆಯಾಸ ಇಲ್ಲದ ಕೆಲಸ ಲೇ ಅದೇಂತದ್ಲೇ ಕೆಲಸ ಎಸ್ ಕಾಂಪೌಂಡ್, ಅಂಡರ್ಸ್ಟ್ಯಾಂಡ್? ಎಸ್ ಕಾಂಪೌಂಡರ್ ಯಪ್ಪ ಇದು ನನಗೆ ಸ್ಟ್ಯಾಂಡ್ ಆಗುಲ್ಲ, ನನಗಿದು ಹಾಗೆ ಬರುದಿಲ್ಲ. ಏ ಎಸ್ ಅನ್ನೋದ ಸರ್ಕಾರದ, ಈಗರ ತಿಳಿತಿಲ್ಲ ತಿಳಿಗೇಡಿ. ಓ ಅದಕ್ಕ ನೀ ಇಷ್ಟು ಖುಷಿಯಾಗಿ ಹಾಗೆ ಖುಷಿ ಆಕತ್ತೀನಿ ಕಾಂಪೌಂಡರ್ ಕೆಲಸ ಅಂದ್ರೆ ನೀನೇನ ಕಾರ್ಪೆಂಟರ್ ಕೆಲಸ ಅಂತ ತಿಳಿದಿಯೇನ? ಏ ಅಪ್ರಂಜಿ, ನನಗ ಸಂಬಳ ಎಷ್ಟು ಗೊತ್ತನ? ಎಷ್ಟು 30,000 1,000 ರೂಪಾಯಿ. ಛೀ ಎಷ್ಟು 1,000 ಮಗ ಹೋಗ್ ನನ್ನ ಮೈ ಸಾಬನಿಗೆ ಸಾಲಾಗಲ್ಲ ಅಷ್ಟೊಂದು ಹೊಲಸ ಐತೆ ಅನ್ಬಾರ್ದ ನಿನ್ನ ಮೈಯಾಗ? ಮಂಜುಬಾಯ್ ನಿಂತರ 3-4 ದಿನಕ್ಕೆ ಜಾಗ ಮಾಡ್ತೀನಿ ಅಂತ ತಿಳ್ಕೊಂಡೆ ಕಸಬಾಯಿ ನೋಡ ಅಪ್ರಂಜಿ, ದಿನ ಮಾಡೋದ್ರಲ್ಲಿ ಏನು ಮಜಾ ಇರೋದಿಲ್ಲ. ನೀ ಏನ ಮಾಡು, ಅಪರೂಪಕ್ ಮಾಡಿದ್ರ ಬಾಳ ಆನಂದ ಆಕ್ಕದ ನೋಡ್. ಅದಕ್ಕ ನಾ ಏನಾರ ಮಾಡ್ಲಿ 3-4 ದಿನಕ್ಕೊಂದ್ಸರಿನ ಮಾಡವ. ಏನೋ ಮಾಡಿದ್ರೆ 3-4 ದಿನಕ್ಕೆ ಮಾಡ್ತೀನಿ ಅಂತ ನನಗೆ ಗೊತ್ತೈತಿ ಲೇ ಅದನ್ನಾರ ಯಾಕೆ ಮಾಡ್ತಿ ಅದನ್ನು ಬಿಟ್ಟು ಬಿಡೋಲ್ಲ ಹಾ? ಗಾಬರಿ ಆಗ್ಬೇಡು ಏನು ಗಾಬರಿ ಆಗ್ಬೇಡ 3-4 ದಿನಕ್ಕ ಊಟ ಯಾಕೆ ಮಾಡ್ತಿ ಅಂತ ಹಿಂಗಂದ್ಯಾ? ನಾ ಏನೋ ಬ್ಯಾರೆ ತಿಳ್ಕೊಂಡಿದ್ದೆ. ನೀ ನಾಟಕ ಆಡೋದು ಬಿಟ್ಟು ಚಂದಾಗಿ ಸಂಸಾರ ಮಾಡೋದು ಕಲಿ, ನಡಿ ಹೋಗೋಣ. ಸುಕ್ಕು ಏನು ಈ ಸುಕ್ಕು ಏನು ಹೇಳು? ಇನ್ನೊಂದ ತುಸು ದಿನ ತಡದ್ರ ನಾನು ಪಿಕ್ಚರ್ ಹೀರೋನಿ ಹಾಕ್ತೀನಿ ಹೌದಾ? ಅಂದ್ರೂ ಅಡ್ಡಿ ಇಲ್ಲ. ನೀ ನಾಟಕ ಆಡೋದಂದ್ರ ನನಗೆ ಹಿಡಿಸೋದಿಲ್ಲ ನೋಡು. ಹೀರೋಯಿನ್ ಹಾಕಿನಂದ್ರ 1,000 ಯಾಕ 2,000 ಸಾಲ ಆದ್ರೂ ಪರವಾಗಿಲ್ಲ ನೋಡು. ಮತ್ತೆ ಯಾಕೆ ತಡ ನೀ ಹೂ ಅಂದ್ರ ಮುಂದಿನ ವಾರ ಚಾಲೂನ ಶೂಟಿಂಗ್ ನೋಡಪ್ಪರಂಜಿ, ನೀ ಸುತ್ತಮುತ್ತ ವಿಚಾರ ಮಾಡಿ ಶುರು ಮಾಡು. ಒಂದು ಸಲ ಶೂಟಿಂಗ್ ಶುರು ಮಾಡಿದ್ವಿ ಅಂದ್ರ ನಿನಗ ಪುರುಸೊತ್ತಿಗೆ ಇರೋದಿಲ್ಲ. ಅದೇನ್ಲೇ ಸುತ್ತಮುತ್ತ ಹಂಗಂದ್ರ ನೀ ಇನ್ನು ಮದುವೆ ಆಗದ ಹುಡುಗಿ, ಅದು ಬೇರೆ ಮೈ ಕೈ ತುಂಬ್ಕೊಂಡು ಮಾವಿನ ಹಣ್ಣಿದ್ದಂಗಿದಿ. ಯಾವ್ದಾರ ಮಂಗ ಗಬುಕ್ಕನ ಬಾಯಿ ಹಾಕಿ ತುಸುಕ್ಕನ ಕಡ್ಕಂತಂದ್ರ ನಿನ್ನ ನಂಬಿದ ನಾನು ಬಾಯಿ ಹೊಡ್ಕೋಬೇಕಾಗತ್ತ. ಮತ್ತ ಅದಕ್ಕೆ ಯಾರು ಬ್ಯಾಡ ಅಂತಾರ? ನಾನೇನು ಹೊಯ್ಕೊಳಕ್ ಹಚ್ಬೇಕಂತ ಮಾಡಿ ಏನ? ಅದಕ್ಕ ಹುಚ್ಚ ಅನ್ನೋದು ಹೇಳೋದು ಕೇಳ. ನಾಂದಿದ್ ನೀ ಏನಂತ ತಿಳ್ಕೊಂಡಿ ನೀನ? ಜಲ್ದಿ ನಾ ತಾಳಿ ಕಟ್ಟಾಕ ಯಾರು ಬ್ಯಾಡ ಅಂತಾರ? ಹಿಂಗಂದ್ಯಾ? ಕಟ್ತೀನಿ, ನಿನ್ನ ಕಟ್ಟೆ ಶೂಟಿಂಗ್ ಕಳಿಸ್ತೀನಿ. ಈಗ ನನಗೆ ಹೊಟ್ಟಿ ಹಸದೈತೆ, ನಡಿ ಹೋಗೋಣ. ಮನ್ಯಾಗ ಎಲ್ಲಾ ಅಡ್ಗೆ ಮಾಡಿ ಇಟ್ಟಿನಿ, ಊಟ ಮಾಡಿ ಆರಾಮ್ ಮಲ್ಕೊ. ನನ್ನ ಆಟ ಮತ್ತದೇನು ಅಂತಾರಲ್ಲ, ಹುಟ್ಟದಂತ ರಾಗ ಮಾಡಿ ಸುಮ್ಮನೆ ಏನತ್ತ ಅದು ಸಂಧ್ಯಾಗ ಹೇಳೋದಲ್ಲ. ಅದೆಲ್ಲ ಹೇಳ್ತಿ ಒಂದಕ್ಕಿದ್ದೆಲ್ಲ ಹೇಳ್ತೀನಿ, ನಡಿ. ಏನ್ ನಮಗ್ ಸಂಧ್ಯಾಗ ಹೋಗುದಿಲ್ಲ, ಮಂದ್ಯಾಗ ಹೋಗುದು. ಸಂಧ್ಯಾಗ ಹೋಗುಲ್ಲ ನಮಗ. ಸಂಧ್ಯಾಗ ಒಂದಕ್ಕೆ ಎಲ್ಲಿ ಇರ್ತೈತೆ ಅಲ್ಲಿ ಹೇಳ್ತ ನಾನು. ಏನ್ ಹೇಳ್ತಿ? ಒಂದಕ್ಕೆ ಎಲ್ಲಿ ಆಗತ್ತೆ ಅಲ್ಲಿ ಹೇಳ್ತೀನಿ. ಎಲ್ಲಿಗ ಆಗತ್ತ ಅಲ್ಲೇ ಹೇಳ, ಮತ್ತೆ ಯಾಕೆ ಶುರು ಮಾಡು. ಹದಿನಾರರ ಹುಡುಗಿ ಬಂದಾಳ ಹದಕ, ಕೊಡುತ್ತೀನಿ ಅಂತಳ ಪ್ರೀತಿಯ ಪದಕ. ಮೊದಲ ಜವರಿ ಮನಕ ಬಂದರೆ ಒಮ್ಮೆ ಕನಕ. ಮೊದಲ ಜವರಿ ಮನಕ ಬಂದರೆ ಒಮ್ಮೆ ಕನಕ. ಹೊಡಿಸುವೆ
ಹದಗ ಕೊಡುತ್ತೀನಿ ಅಂಗಳ ಪ್ರೀತಿಯ ಪದಕ ಮೊದಲ ಜವರಿ ಮನಕ ಕಲ್ಲರೆ ಬಾಹೊಮ್ಮೆ ತಲಕ ಮೊದಲ ಜವರಿ ಮನಕ ಕಲ್ಲರೆ ಬಾಹೊಮ್ಮೆ ತಲಕ 16ರ ಹುಡುಗಿ ಬಂಗಾಳ ಹದಗ 16ರ ಹುಡುಗಿ ಬಂಗಾಳ ಹದಗ ಕೊಡುತ್ತೀನಿ ಅಂಗಳ ಪ್ರೀತಿಯ ಪದಕ ಮೊದಲ ಜವರಿ ಮನಕ ಕಲ್ಲರೆ ಬಾಹೊಮ್ಮೆ ತಲಕ ಮೊದಲ ಜವರಿ ಮನಕ ಕಲ್ಲರೆ ಬಾಹೊಮ್ಮೆ ತಲಕ ಹುಡುಗಿ ಬೆಳ್ಳಿನ ಹುಡುಗ ಬಂದು ಹುಡುಗಿ ಬೆಳ್ಳಿಯದಗ ಕೂದಲ ಬಿತ್ತಿ ಮನಗಲ ತನಕ ಕೂದಲ ಬಿತ್ತಿ ಮನಗಲ ತನಕ ಹೊಡು ಹೊಡದಿ ಕಾಡುವುದಗ ಮೊದಲ ಜವರಿ ಮನಗ ಕಲ್ಲರೆ ಬಾಹೊಮ್ಮೆ ತಲಕ ಮೊದಲ ಜವರಿ ಮನಗ ಕಲ್ಲರೆ ಬಾಹೊಮ್ಮೆ ತಲಕ ಆ ದೇವರನ್ನು ಏನನ್ನು ಬೇಡವೆ? ಸ್ವಾಮಿ, ನಿತ್ಯಾನಂದ ದೀಪದಂತೆ ಬೆಳಗುವ ಈ ನಮ್ಮ ಸಂಸಾರ ಯಾವಾಗ್ಲೂ ಹೀಗೆ ಇರಲೆಂದು ಬೇಡ್ಕೊಳ್ತಾ ಇದ್ದೇನೆ. ಶಶಿ, ನುಡಿಯದಿರು ಮುಂದಿನ ಶಿವ ನುಡಿಯನ್ನು. ತಾಳ್ಮೆ ಎಂಬುದು ಬಾಳಿನ ನೊಂದ ದೀಪಕ್ಕೆ ನಿರ್ಮಲ ತೈಲ ಎಂಬ ತತ್ವ ನರಿತ ನಾವು ಸದಾ ನಗು ನಗುತ್ತ ಬಾಳುವುದರಲ್ಲಿ ಸಂಶಯವೇ? ಒಲುಮೆಯ ಚಿಲುಮೆಯಾದ ನಮ್ಮಿ ಸಂಸಾರ ಶಾಂತಿ ಸಂತೋಷದ ಸಾಗರ ಅಲ್ಲವೇ? ನೋಡ್ರಿ, ಶಾಂತಿ ಸಂಸಾರ ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದು ನನ್ನ 7 ಜನ್ಮದ ಪುಣ್ಯ ರೀ. ಈ ಸಂತೋಷ ಯಾವಾಗ್ಲೂ ಹೀಗೆ ಶಾಶ್ವತವಾಗಿರ್ಲಿ ಅಂತ ನಾನು ದಿನನಿತ್ಯ ಪ್ರಾರ್ಥಿಸ್ತಾ ಇದ್ದೇನ್ರಿ. ಈ ಹೃದಯದ ತುಂಬ ನೀನೆ ತುಂಬಿಕೊಂಡಿರುವಾಗ ನಿನಗೆ ಆಸರೆ ಆಗದೆ ಇದ್ದರೆ ನೆಮ್ಮದಿಯಿಂದ ಉಸಿರಾಡಿಸದು ಈ ಜೀವ. ಹಾ ಶಶಿ, ವೇಳೆ ಆಯ್ತು, ಬರಲಾ? ಸ್ವಲ್ಪ ಇದ್ದೀರಿ, ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ರಿ. ಶಶಿ, ಕಾಫಿ ಕೊಟ್ಟು ಉಪಚರಿಸುವುದಕ್ಕಿಂತ ಬೇರೆ ಏನಾದರೂ? ಹಾಗಾದ್ರೆ ಹಾಲು ಕಾಸ್ಕೊಂಡ್ ಬರ್ಲಾ? ಹಾಲು ಕುಡಿಯಲು ನಾನೇನು ಎಳೆ ಮಗುವೇನು? ಏನ್ ಬೇಕ್ರಿ ನಿಮ್ಗೆ? ಮಧು ತುಂಬಿದ ಈ ಕೆಂದುಟಿಯ ಸವಿ ಚುಂಬನ. ಹೋಗಿ ಅಪ್ಪ, ತುಂಬಾ ತುಂಟ್ರು ನೀವು. ಹುಡುಗಾಟವಲ್ಲ ಶಶಿ, ವಿಲಾಸಮಯ ಜೀವನದ ಉಲ್ಲಾಸ. ಹೀಗೆ ಸಾಗ್ಲಿ ಈ ನಮ್ಮ ಕಾಲದ 100 ವರ್ಷ. ನೀ ಎನ್ನ ಅಮೃತ ಕಲಸ. ಯಾಮಿನಿ ಯಾರಮಣೀನು ಯಾಮಿನಿ ಯಾಮಿನಿ ಯಾರಮಣೀನು ಯಾಮಿನಿ
ಹೆಣ್ಣಿಗೆ ಸ್ವಂತ ಈ ಸೌಂದರ್ಯ ನಿನಗೆ ಆಗುತ್ತಾ ಯಾಮಿನಿ ಯಾರ ಬಳಿಯೋ ಯಾಮಿನಿ ಲ ಲ ಲ ಲ ಲ ಲ ಶಶಿ, ನಾಳೆ ಮೈಸೂರಲ್ಲಿ ನನ್ನ ಸ್ನೇಹಿತನ ಮದುವೆದೆ. ಅವನು ನಮ್ಮಿಬ್ಬರಿಗೂ ಆಮಂತ್ರಣ ಕೋರಿದ್ದಾನೆ. ಬೆಳಗ್ಗೆ ಹೊರಡೋಣವೇ? ಇದೇನ್ರಿ, ನಾನ್ ನಿಮ್ ಜೊತೆ ಬಂದ್ರೆ ಇಲ್ಲಿ ಮಾವನವರಿಗೆ ತೊಂದರೆ ಆಗೋದಿಲ್ವೇ? ಅದೇನೇ ಆಗಲಿ, ನೀನು ನನ್ನ ಜೊತೆ ಬರಲೇಬೇಕು. ನಾನು ಈಗಾಗಲೇ 2 ಸೀಟ್ ರಿಸರ್ವೇಶನ್ ಮಾಡಿಸಿಕೊಂಡು ಬರಲು ಆನಂದನನ್ನು ಕಳಿಸಿದ್ದೇನೆ. ಇದೇನ್ರಿ, ಮನೆಯಲ್ಲಿ ಹಿರಿಯರಿದ್ರು ಕೂಡ ಅವ್ರಿಗೆ ಹೇಳದೆ ಹೋಗೋದು ತಪ್ಪಾಗೋದಿಲ್ವೇ? ಅಪ್ಪಾಜಿ ಅವರನ್ನು ಕೇಳಿಯೇ ರಿಸರ್ವೇಶನ್ ಕಳಿಸಿದ್ದೇನೆ. ನೋಡು, ಆನಂದ್ ಬಂದ ತಕ್ಷಣ ಹಾಸ್ಪಿಟಲ್ ಕಳಿಸು. ಬರಲಾ? ರೀ, ಸ್ವಲ್ಪ ಇರಿ. ಏನ್ರಿ, ನಿಮ್ ಕರ್ತವ್ಯನೇ ಮರ್ತ್ಬಿಟ್ಟಿದ್ದೀರಾ ನೀವು? ಓಹೋ, ಮರೆತೇ ಬಿಟ್ಟಿದ್ದೆ. ಬರಲಾ? ಆಯ್ತು, ಹೋಗಿ ಬೇಗ ಬನ್ನಿ. ಬಾಯ್. ಹೆಣ್ಣಾಗಿ ಕಣ್ಣು ಹೊಡಿಯಕತ್ಯಾವ. ನಾ ಒಂದ್ ಹೆಣ್ಣಿಗರ ಕಿಸ್ಸು ಕೊಡ್ತೀನಿ ಅಂತ ಕನಸಿನಾಗೂ ಅನ್ಕೊಂಡಿರ್ಲಿಲ್ಲ. ಆದ್ರ ಈಗ ನೋಡ್ರಿ ಇದರ ಮಜಾ. ಯಾಕಪ್ರಂಗಿ ಲೇಟ್ ಆಯ್ತು? ಅಲಂಕಾರ ಮಾಡ್ಕೊಂಡ್ ಬರೋದ್ರಾಗ ಸ್ವಲ್ಪ ಲೇಟ್ ಆತು. ಹೌದು, ಕ್ಯಾಮ್ರಾಮನ್ ಎಲ್ಲವನ ಇಲ್ಲಿ ಅದನ್ನಲ್ಲ ಇವನ ನೋಡು. ಆಟೋಮೆಟಿಕ್ ಫೋಟೋಗ್ರಾಫರ್ ಇದನ್ನ ಸೆಟ್ ಮಾಡಿದ್ರ ತಾನ ಹೊಡ್ಕೊಂತದ. ಏನು ಇದು ಕ್ಯಾಮ್ರಾನ? ಹಾ. ಏನ್ ಜೊಗೆ ಡಬ್ಬಿನ? ಇದನ್ನ ಹಿಡ್ಕೊಳಕ ಮನಸ್ ಬರಂಗಿಲ್ಲ. ಇನ್ ಹೆಂಗ್ ಓಡಿಸ್ಕೊಳ್ಳೋದಂತ? ಡಬ್ಬಿ ಹೆಂಗಾರ ಇರ್ಲಿ, ಒಳಗಿನ ಮಿಷನ್ ಬಹಳ ಕಂಡೀಷನ್ ಆಗ. ಕಂಡವ್ರ ಕೈಯಾಗ ಒಡ್ಡಾಡಿದ್ರು ಒಂದು 3 ನುಗ್ಗು ಬಿದ್ದಾಗ. ಅಲ್ಲ, ಈ ನಮ್ಮನೆ ಹೊಡ್ತ ತಿಂದ ಮೇಲೆ ಮಷಿನ್ ಕೆಲಸ ಮಾಡುತ್ತಂತ ಹೆಂಗ್ ಗೊತ್ತಾಗ್ಬೇಕು ನಿಮ್ಗೆ? ಚಲೋ ಮಾಡಿ 5 ನಿಮಿಷ ಬಿಟ್ಟು ಎತ್ತಿ ನೋಡಬೇಕು. ಕೆಳಗೆ ಏನಾರು ಒತ್ತಾದು ಅಂದ್ರ ಕೆಲಸ ಮಾಡ್ತದಂತ ಗೊತ್ತಾಗಲ್ಲ. ನಿನ್ನ ಚಿತ್ತ ಬರೋಬ್ಬರಿ ಐತು, ಎಲ್ಲರೂ ಒತ್ತಿ ಇಟ್ಟುಕೊಂಡಿವ್. ಅಪರಂಜಿ, ನೀ ಎಷ್ಟೇ ಚಂದ ಇದ್ರು ನಿನ್ನ ಬುದ್ಧಿ ಎಷ್ಟು ಮಂದ ಐತಿ ಅಂತೀನಿ. ಅಲ್ಲ, ನಾ ಏನಂದ್ರ ಚಲೋ ಮಾಡಿ 5 ನಿಮಿಷದೊಳಗ ಚಾರ್ಜ್ ಆಗಿದ್ರ ಕೆಳಗ ಹಸಿರು ಲೈಟ್ ಹಚ್ಚಿರುತ್ತದ, ಇದನ್ನ ಎತ್ತಿ ನೋಡ್ಬೇಕು ಅಂತಂದ್ಯ. ಓ, ನಿಂದ ಕ್ಯಾಮ್ರಾ ಫುಲ್ ಚಾರ್ಜ್ ಐತೆ ಅಂದಂಗ. ಅಲ್ಲಿ ಹೊಡಿಯುವಾಗ ಹಾಫ್ ಆಗಿ ಹೊಯ್ಕೋತ ಹೋಗ್ಬೇಕಾಗತ್ತ. ಯಾಕೋ ನಿನ್ ಡಬ್ಬಿ ಮ್ಯಾಗ ನಂಬಿಕೆನೇ ಇಲ್ಲ ನನಗೆ. ಏ ಅಪರಂಜಿ, ಟೆಸ್ಟ್ ಮಾಡಿದ ಮಿಷನ್ ಹುಚ್ಚು ಮತ್ತು ಕಡಿಮೆ ಮಾಡಬೇಡ. ಒಂದೆರಡು ಪೋಸ್ ಕೊಟ್ಟಾರ, ಪರೀಕ್ಷೆನಾರ ಮಾಡು. ಏನ ಒಳ್ಳೆ ಅಂದಿಲ್ಲ, ಪೋಸ್ ಕೊಡಕ್ಕೇನು ಒಳ್ಳೆ ಅಂದಿಲ್ಲ. ಅದ್ರ ಹೊಡಸ್ಕೋತೀನಿ ಮಾತ್ರ ಚಂದ ಕಾಣಬೇಕು. ಮತ್ತೆ ಬೇಸ್ ಕಾಣಿಲ್ಲ ಹೊಯ್ಕೋತ ಹೋಗ್ಬೇಕಾಗತ್ತೆ. ಅಪರಂಜಿ, ಇನ್ನೊಂದು ಏನಂದ್ರ ಇದ್ರಲ್ಲೊಂದು ಸ್ಪೆಷಾಲಿಟಿ ಅದ ನೋಡು. ಏನದು? ಒಂದು ಸಲ ಹೊಡಿತೀವಿ ಅಂದ್ರ ಅರ್ಧ ಗಂಟೆ ಬೇಕು ಚಾರ್ಜ್ ಆಗ್ಬೇಕಾದ್ರ. ಅಷ್ಟೊತ್ತನ ನಾವು ಆರಾಮಾಗಿ ರೆಸ್ಟ್ ಮಾಡ್ಬೋದು ನೋಡು. ಅಂದ್ರ ಮತ್ತೆ ಇದೇನು ಓಲ್ಡ್ ಮಷಿನ್ ಐತೆ ಏನ್ ಮತ್ತೆ? ಏ ಅಪರಂಜಿ, ಯಾವುದು ಸ್ಲೋ ಚಾರ್ಜ್ ಹಾಕದ ಅದು ಬಹಳ ದಿನ ಬಾಳಿಕೆ ಬರ್ತದ, ಗೊತ್ತೇನು? ಅದನ್ನ ತಗೊಂಡ್ ನೀ ಏನ್ ಮಾಡ್ತಿ? ಮೊದಲು ಕೆಲಸ ಮಾಡೋದು. ಕ್ಯಾಮರಾ ಹೊಡಿತತಿಲ್ ನೋಡೋಣ. ಹಾ, ಓಕೆ. ಮತ್ತೆ ಏನು ಚೆಂದ ಕಾಣತೈತಿ ಯಾವ ಹೆಣ್ಣ, ಮಿಂಚುದೈತಿ ಹುಡುಗಿ ನಿನ್ನ ತುಟಿ ಬಣ್ಣ. ಏನು ಚೆಂದ ಕಾಣತೈತಿ ಯಾವ ಹೆಣ್ಣ, ಮಿಂಚುದೈತಿ ಹುಡುಗಿ ನಿನ್ನ ತುಟಿ ಬಣ್ಣ.
ಜಿಗತಿ ಹುಡುಗಿ ನಿನ್ನ ತೋಟಿ ಬಣ್ಣ ಹರಿಗೆ ನಾಡು ಹರಿಗೆ ನಿನ್ನಯ ಬರದೂರು ಸೇರುವುದ ಮೈಯ ಮಾಡಗಿ ಕಳ್ಳ ನೋಡಗಿ ಹಾಗೆರು ತಾಯಿ ಹೆಣ ಏನು ಚಂದ ಕಾಣತತಿ ಯಾವ ಹೆಣ್ಣು ಜಿಗತಿ ಹುಡುಗಿ ನಿನ್ನ ತೋಟಿ ಬಣ್ಣ ಮನಸಾರೆ ನಿನ್ನೆತ್ತಿದೆ ನಿನ್ನ ಹಿಂದೆ ನಾ ಸುತ್ತಿದೆ ಕೈಗಳೆಯ ಆನಾದನೆ ಕಳೆದೋದೆ ಕುಡಿ ನೋಟಗೆ ಮನದು ಹಿಂದು ಕಣೆ ಬರ್ಪೂರ ನಿದ್ದೆ ಮಾಡಿಲ್ಲ ನಾ ದೂರ ಯಾರು ಬೀಳುತ್ತಿದೆ ಕಣ್ಣೀರ ಹೃದಯ ಆಗಿದೆ ಬಲಭಾರ ನೆನಪಲಿ ಕುಳಿತನು ಬಿಟ್ಟು ನನ್ನ ಪೂರ ಶೋಭಾ, ನಾನು ಸ್ವಲ್ಪ ಹೊರಗಡೆಗೆ ಹೋಗಿ ಬರಲ್ಲ. ಸ್ವಾಮಿ ಅಲ್ಲಿ ಹೊರಗಡೆ ನೋಡಿ ಜೋರಾಗಿ ಮಳೆ ಬರ್ತಾ ಇದೆ, ಸ್ವಲ್ಪ ನಿಂತ ಮೇಲೆ ಹೋಗಬಾರ್ದೆ? ಹಾಗಾದರೆ ನೀನು ಅಡಿಗೆ ಮನೆಗೆ ಹೋಗುವುದನ್ನು ಬಿಟ್ಟು ನನ್ನ ಬಳಿ ಹಿಂದೆ ಕುಳಿತುಕೊಳ್ಳುತ್ತಾನೆ. ಹಾಗಾದ್ರೆ ನಾನು ಅಡುಗೆ ಮಾಡುವುದೇ ಬೇಡವೆ? ಶೋಭಾ, ಮೇಕದಿ ತೊಯ್ದು ಶೀತಲ ಮಾರುತ ತನ ಸುತ್ತಿದಾಗ ಮನ ಬಯಸಲು ಆ ಅಡಿಗೆ ಬಾ ಬಳಿಗೆ ಬಡಿಸು ಪ್ರೇಮ ಸುದಿಯ ಸವಿಯದ ಭೋಜನ. ಸ್ವಾಮಿ, ಸಮಯವಾಗುವ ಮುನ್ನ ಸಲ್ಲದಿ ಆತುರ. ಪ್ರೇಮ ಸಂಗಮಕ್ಕೆ ಒಪ್ಪದಿ ಉತ್ತರ. ಸಂಗಾತಿಯೇ 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 ಸಂಗಾತಿಯೇ
ಆಸೆಗೂ ಇದುವೇ ಜೊತೆಗೂ ಎಲ್ಲಿಗೂ ಉಡುಗೆ ಮನದ ಆಸೆಗೂ ಇದುವೇ ಜೊತೆಗೂ ಎಲ್ಲಿಗೂ ಸಂಗಾತಿಗೆ 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 ಶೋಭಾ, ನಿನ್ನ ಸೌಂದರ್ಯ ಒಂದೇ ಒಂದು ಸಲ ನೋಡಿದರೆ ಸಾಕು ಅಜ್ಞಾನಿಯು ಕೂಡ ಆಶಕವಿ ಆಗುವನು. ಓಹೋ, ನೀವು ಕೂಡ ಕವಿಗಳಾಗ್ತೀರೇನು? ಶೋಭಾ, ಶೋಭಾ, ಇದನ್ನು ತೆಗೆದುಕೊಂಡು ಹೋಗಿ ಗಾಜಿನಲ್ಲಿ ಹಾಕಿ ಕಿಸು ಕೊಟ್ಟು ನನ್ನ ಬಾಯಿಗಚ್ಚು. ಸ್ವಾಮಿ, ಏನ್ರಿ ಇದು? ಇದು ಬಿಸ್ಕಿ. ಇದೇಕೆ ಇಲ್ಲಿ ಬಂತು? ನಾನೇ ಹೋಗಿ ತೆಗೆದುಕೊಂಡು ಬಂದಿದ್ದೇನೆ ಶೋಭಾ, ಬೇಜಾರು ಮಾಡಿಕೊಳ್ಳಬೇಡ. ಸ್ವಾಮಿ, ಮೊದಲು ಎಸೇರಿ ಇದನ್ನು ಮನೆಯಿಂದ ಆಚೆಗೆ. ಸುಶಿಕ್ಷಿತ ಸಂಪನ್ನರಿಗೆ ಸಲ್ಲದಿ ಔಷಧಿ. ಮುಚ್ಚಿ, ಸುಖಗಳಿಗೂ ದುಃಖಗಳಿಗೂ ಸ್ವಾಗತ ಬಯಸುವ ಈ ಔಷಧಿ ಸಾರ್ವಜನಿಕ ಸೇವನೆಗೆ ಬದ್ಧವಾಗಿದೆ. ತೆಗೆದುಕೋ. ಬುದ್ಧಿ ಶೂನ್ಯವಾದ ಈ ಮದ್ಯಪಾನಕ್ಕೆ ಬುದ್ಧಿಶೀಲರಾದ ನೀವು ಬಲಿಯಾಗಬೇಕಿ ಸ್ವಾಮಿ. ಬೇಡ ಸ್ವಾಮಿ, ಬೇಡ. ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಈ ಆಲ್ಕೋಹಾಲಿಗೆ ನೀವು ಬಾಯಿ ಹಚ್ಚಬೇಡಿ ಸ್ವಾಮಿ, ಹಚ್ಚಬೇಡಿ. ನೊಂದುಕೊಳ್ಳಬೇಡ ಶೋಭಾ. ಚಿಂತೆಯಿಂದ ಸುಡುವ ಈ ದೇಹಕ್ಕೆ ನನ್ನ ಮಾವ ನಿಶ ಎಂಬ ನೀರನ್ನಾಕಿ ಹಾರಿಸಿದ್ದಾನೆ. ಬೇಸರವಾದಾಗ ಹಾಸರೆಯಾಗುವ ಈ ಅಮೃತವನ್ನು ಅಲ್ಲಗೆಳೆಯಬೇಡ. ಸ್ವಾಮಿ, ದಯವಿಟ್ಟು ನಾನು ನಿಮ್ಮ ಚರಣಗಳಿಗೆ ಎರಿಗೆ ಬೇಡಿಕೊಳ್ಳುತ್ತೇನೆ. ಈ ಮದ್ಯಪಾನವನ್ನ ಸೇವಿಸಬೇಡಿ. ಶೋಭಾ, ಭವಿಷ್ಯವನ್ನೇ ಹಾಳು ಮಾಡುವ ಈ ಮದ್ಯಪಾನ ಸೇವಿಸುವುದಕ್ಕಿಂತ ಪ್ರಾಣ ನೀಗೋ ವಿಷವನ್ನೇ ಸೇವಿಸುವುದು ಉತ್ತಮ ಸ್ವಾಮಿ. ಶೋಭಾ, ಪತಿಯ ಇಚ್ಛೆಯನ್ನು ಹೊರತು ತೃಪ್ತಿಪಡಿಸುವುದು ಘರತಿಯ ಗುರಿ ಅಂತ ಹೇಳಿ ಇಷ್ಟು ಬೇಗ ಮರೆತು ಬಿಟ್ಟೆಯ? ಸ್ವಾಮಿ, ಯಾವ ಹೆಣ್ಣು ಕೂಡ ಪತಿಯ ಬಾಳನ್ನು ಹಾಳು ಮಾಡಲು ಆಶಿಸಲಾರಳು. ಇಲ್ಲಿಯವರೆಗೂ ಜೊತೆಗಿದ್ದು ಸಾಕಿ ಸಲಹಿ ಕೊನೆಗೆ ನಿಮ್ಮನ್ನು ಮೃತ್ಯುವಿನ ಕೂಪಕ್ಕೆ ತಳ್ಳಿತಾನಲ್ಲ ಆ ನಿಮ್ಮ ಬಾವ. ಅವನು ನನ್ನ ತಂದೆಯಲ್ಲ. ನನ್ನ ತಂದೆಯಾಗಲು ಅವನಿಗೆ ಯೋಗ್ಯತೆ ಇಲ್ಲ. ಅವನೊಬ್ಬ ಅಯೋಗ್ಯನೇ ಸರಿ. ಅವರ ಯೋಗ್ಯತೆ ಹಳತೆ ಮಾಡುವಷ್ಟು ಮುಂದರಿಯುವುದಾದರೆ ನೀನಿಲ್ಲಿ ಒಂದು ನಿಮಿಷವೂ ಕೂಡ ಕಾಲ ನೂಕುವುದು ಕಷ್ಟವಾದಿತ್ತು. ಎಚ್ಚರಿಕೆ. ನಾನು ಹೇಳಿದಾಗೆ ಕೇಳಿಕೊಂಡು ಬಿದ್ದಿದ್ದರೆ ಸರಿ, ಇಲ್ಲವಾದರೆ ಒಂದು ವಾರ ದೂಡಬೇಕಾಗುತ್ತದೆ. ಓಕೆ. ಆ ಅಧಿಕಾರ ನಿಮಗಿದೆ ಸ್ವಾಮಿ. ನನಗೆ ಏನು ಬೇಕಾದ್ರೂ ಮಾಡಿ, ಆದ್ರೆ ನನಗೆ ಬೇಡವಾದ ಈ ಬಾಟ್ಲಿಯನ್ನ ಬಾಯಿಗೆ ಹಚ್ಚಬೇಡಿ ಸ್ವಾಮಿ. ಪ್ರಾರಂಭದಲ್ಲಿಯೇ ಇದನ್ನು ಕಿತ್ತು ಹಾಕಿಬಿಡಿ. ಮುಚ್ಚು ಬಾಯಿ. ಮಿತಿ ಹಾಗೆ ಕುಡಿದು ಮನುಷ್ಯತ್ವದಿಂದ ಬಾಳಲು ಬಯಸುತ್ತೇನೆ ವಿನಃ ಬೀದಿ ಕುಡಕರಾಗಲು ಆಶಿಸಲಾರೆ. ಹೌದು, ಪ್ರಾರಂಭದಲ್ಲಿ ಮಿತಿಯಾಗಿ ಅಂತ್ಯದಲ್ಲಿ ಅತಿಯಾಗುವುದೇ ಈ ಸುರಪಾನದ ರಹಸ್ಯ. ನಿನ್ನ ತಂದೆ ಸ್ಥಾನದಲ್ಲಿದ್ದುಕೊಂಡು ನಿನಗೆ ದುಶ್ಚಟಕ್ಕೆ ಬಲಿ ಕೊಟ್ಟಿದ್ದಾರೆ ಎಂದರೆ ಅವರ ಭಾವನೆಯಲ್ಲಿ ಏನೋ ವಂಚನೆ ಇದೆ ಸ್ವಾಮಿ. ಅದನ್ನು ಚೆನ್ನಾಗಿ ವಿಚಾರ ಮಾಡಿ ನೋಡಿ ಸ್ವಾಮಿ. ಶೋಭಾ, ನಾಲಿಗೆ ಬಿಗಿ ಹಿಡಿದು ಮಾತನಾಡೋದನ್ನು ಕಲಿತುಕೋ. ನಮ್ಮ ನಾಳು ಮಾಡುವ ಉದ್ದೇಶ ಅವರಲ್ಲಿದ್ದರೆ ಇಲ್ಲಿವರೆಗೆ ಬೆಳವಣಿಗೆ ಏಕೆ ಮಾಡಿದರು? ನಮ್ಮ ನಾಳು ಮಾಡುವುದರಿಂದ ಅವರಿಗೆ ಆಗುವ ಲಾಭವಾದರೂ ಏನು? ನಡಿ ಒಳಗೆ.
ನಿನ್ನ ಬಾಹ್ಯ ನೋಟಕ್ಕೆ ಬೆರಗಾದ ನಾನು ನಿನ್ನ ನರ್ತನೆಯ ಕಲೆಯನ್ನು ಕಂಡು ನಾ ಬೆಪ್ಪನಾದೆ. ಮೆಚ್ಚಿದೆ ನಿನ್ನ ಬೆರಗು ಮಿನ್ನಾರಕ್ಕೆ ಮೆರಗು ತರುವ ಮಧುರ ಕುಹೂರವ. ಮರೆಯಾಗಿ ನಿಂತಿ ಆಲಿಸಿದೆ ನಿನ್ನ ಪಲ್ಲವಿಯ ಸೊಲ್ಲವೇ. ಆ ಸೊಗಸಿನ ಹೊಲೆ ಹೊಲೆಯಲು ಅನುರಾಗದ ರಸ ತುಂಬಿ ಆನಂದಿಸಿತು ನನ್ನ ಮನವನ್ನು. ಶೋಭಾ, ಸುಲಭವಾಗಿ ನೀನು ಒಲಿದರೆ ಸೇವಿಸುವೆ ಕುಸುಮ ರಸವನ್ನು. ನನಗೆ ವಿರೋಧವಾಗಿ ಒಪ್ಪಿಸಿದರೆ ಕತ್ತರಿಸುವೆ ಇವತ್ತ ಮಾಂಗಲ್ಯದ ಸೂತ್ರವನ್ನೇ.
ಶೇಖರ್ ಹೋಗು. ಇಂದಿನಿಂದ ನಿನ್ನ ಬಾಳ ಸಂಗಾತಿ ನನ್ನ ಪ್ರಣಯ ಸುಖದರದೆ. ಶೋಭಾ, ಇಂದು ಪ್ರಾರಂಭವಾಗುವುದು ಈ ರುದ್ರೇಗೌಡರ ಕಾಮೋದ್ರೇಕದ 2ನೇ ಮಹಾಯುದ್ಧ. ಹೊರಡುವ ವೀರನಿಗೆ ರಣರಂಗ, ಹೊಂಚು ಹಾಕಿದ ರಸಿಕನಿಗೆ ಶೇಯಾಗಾರದ ಪಲ್ಲಗ. ಇದುವೇ ನಮ್ಮಿರ್ವರ ಆನಂದದ ಚದುರಂಗ. ಶೋಭಾ, ಶೋಭಾ, ಇದೇನು ಸ್ವಾಮಿ, ಪ್ರತಿನಿತ್ಯ ಇದೇ ರೀತಿ ಕುಡಿಯುತ್ತಾ ಬಂದರೆ ಈ ನಿಮ್ಮ ಆರೋಗ್ಯದ ಗತಿ ಏನು ಸ್ವಾಮಿ? ನಿಮಗಾಗಿ ಈ ಜೀವ ಉಪವಾಸವಿರುತ್ತದೆ ಎಂಬುದನ್ನು ಮರೆತು ಈ ರೀತಿ ಮಧ್ಯರಾತ್ರಿ ಬಂದರೆ ಹೇಗೆ ಸ್ವಾಮಿ? ಶೋಭಾ, ಶೋಭಾ, ನನಗೇಕೋ ತಲೆ ಸೋತುತ್ತಾ ಇದೆ. ಸ್ವಾಮಿ, ನನ್ನನ್ನು ಮಲಗಿಸುವ. ಶೇಖರನ ಸತಿಯ ಸುಂದರ ಕಾಂತಿಯ ಸುಧೆಯ ಸ್ವಾದವನ್ನು ಸವಿಯಬೇಕೆಂದು ಸಮಯ ಕಾದ ನನಗಿಂದು ಕೂಡಿದೆ ಶುಭ ಮುಹೂರ್ತ. ಶೇಖರನು ಎಚ್ಚರಾಗುವ ಮುನ್ನ ಶೋಭಾಳೊಂದಿಗೆ ಚಕ್ಕಂದವಾಡಿ ಚಿಕ್ಕಪ್ಪನಂತೆ ನಟನೆ ಮಾಡುತ್ತಾ ಸಾಗಿಸಬೇಕು ಈ ಬ್ರಹ್ಮಚಾರಿಯ ಜೀವನ. ಶೋಭಾ, ಏ ಶೋಭಾ, ಏಕೆ ಚಿಕ್ಕಪ್ಪ ಕರೆದಿರ? ಶೇಖರ್ ಇನ್ನೂ ಬಂದಿಲ್ವೇನಮ್ಮ? ಬಂದಿದ್ದಾರೆ ಚಿಕ್ಕಪ್ಪ. ವಿಪರೀತ ಕುಡಿದು ಹಾಗೆ ಮಲಗಿಕೊಂಡಿದ್ದಾರೆ. ನೋಡು ಶೋಭಾ, ನೀನು ಅದಾವುದನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡ. ನಿಶ್ಚಿಂತೆಯಿಂದ ಹಾಯಾಗಿರು. ಅದು ಹೇಗೆ ಸಾಧ್ಯ ಚಿಕ್ಕಪ್ಪ? ಯಾವುದಕ್ಕೂ ಪುಣ್ಯ ಬೇಕು. ನನ್ನ ಹಣೆ ಬರಹದಲ್ಲಿ ಬರೆದಿದ್ದನ್ನು ನಾನು ಅನುಭವಿಸಲೇಬೇಕು ಚಿಕ್ಕಪ್ಪ, ನಾನು ಅನುಭವಿಸಲೇಬೇಕು. ಹುಚ್ಚಿ, ಬ್ರಹ್ಮನಿಗೆ ನಿನ್ನ ಮೇಲೆ ಅಸೂಯೆ. ಹಣೆ ಬರಹವನ್ನೇ ನರಕ ಬಾಧೆ ಅನುಭವಿಸುವ ಈ ಯುಗ ದಾಟಿ ಕಲಿಯುಗದಲ್ಲಿ ಕಾಲಿಟ್ಟರು ಕಾಣದ ಹಣೆ ಬರಹ. ನೋಡು ಶೋಭಾ, ಈ ನನ್ನ ಮನೆ ರಾಜವೈಭವದಿಂದ ಕೂಡಿದರು ನೀನು ನೆಮ್ಮದಿಯಿಂದಿರದೆ ಮರಳ ಭೂಮಿಯಂತೆ ಬಣಗುಟ್ಟುವುದನ್ನು ಕಂಡು ಸಹಿಸದು ನನ್ನ ಮನ. ಚಿಕ್ಕಪ್ಪ, ನನ್ನ ಪತಿ ಈ ಕೆಟ್ಟ ಚಟದಿಂದ ದೂರ ಆಗುವವರೆಗೂ ನನಗೆ ಎಲ್ಲಿದೆ ನೆಮ್ಮದಿ ಚಿಕ್ಕಪ್ಪ? ದಯವಿಟ್ಟು ನನ್ನ ಗಂಡನನ್ನು ಈ ಕೆಟ್ಟ ಚಟದಿಂದ ದೂರ ಮಾಡಿ ಚಿಕ್ಕಪ್ಪ. ಅಂದರೆ ನನಗೆ ಶಾಂತಿ ನೆಮ್ಮದಿಯ ಸುರಿಮಳೆಯೇ ಸುರಿದಂತೆ ಆಗುತ್ತದೆ. ಅರ್ಥವಾಯಿತು ಶೋಭಾ. ಈ ತಾರುಣ್ಯಕ್ಕೆ ತಕ್ಕ ಸುಖವನ್ನೀಯದೆ ಕೋಡ ನಿದ್ರೆಯಲ್ಲಿ ಮಲಗಿದ ನಿನ್ನ ಗಂಡ ಅದೆಂತಹ ರಸಕನು.
ಅದ್ಭುತವಾದ ನಿನ್ನ ಭಾವಭಂಗಿಯಲ್ಲಡಗಿದ ಭೋಗವನ್ನು ಅನುಭವಿಸದೆ ಅಯೋಗ್ಯನಂತೆ ವರ್ತಿಸುವುದನ್ನು ಕಂಡು ಮರಮರನೆ ಮರಗುತ್ತಿದೆ ನನ್ನ ಮನ. ತನುವಿನ ಕೋಪದ ತಾಪದಿಂದ ನಿನ್ನ ಕೆನ್ನೆ ಕೆಂಪಾದುದನ್ನು ಕಂಡು ನನ್ನ ಕರುಳೇ ಕಿತ್ತಿ ಬಂದಂತಾಗುತ್ತಿದೆಯಮ್ಮ. ಚಿಕ್ಕಪ್ಪ, ಅವರ ಹಿತಕ್ಕಾಗಿ ನಾನೆಂಥ ತ್ಯಾಗ ಮಾಡುವುದಕ್ಕಾದ್ರೂ ಸಿದ್ಧಳಿದ್ದೇನೆ ಚಿಕ್ಕಪ್ಪ. ಏನಾದ್ರೂ ಮಾಡಿ ಅವರನ್ನು ಈ ದುಶ್ಚಟದಿಂದ ಹೊರಗೆ ಎಳೆದುಕೊಂಡು ಬನ್ನಿ ಚಿಕ್ಕಪ್ಪ. ಕೈ ಹಿಡಿದ ಕನ್ಯಾ ರತ್ನವನ್ನು ಕಸದಂತೆ ಕಂಡರು ಇನ್ನು ಅವನ ಆಸೆ ಇಟ್ಟುಕೊಂಡ ನಿನಗೆ ಆತ್ಮತೃಪ್ತಿ ಲಭಿಸದು. ಕಾಳಜಿ ಕನಿಕರವಿಲ್ಲದ ಆ ಕ್ರೂರಿಗೆ ನಿನ್ನ ವೇದನೆ ಅರ್ಥವಾಗಲಾರದು ಶುಭ. ವ್ಯರ್ಥವಾದ ವ್ಯಸನಗಳಿಂದ ನಿನ್ನ ಯೌವನ ಹತ್ಯೆ ಮಾಡಿಕೊಳ್ಳಬೇಡ. ಚೆನ್ನಾಗಿ ವಿಚಾರ ಮಾಡಿ ಯಾವುದಾದರೊಂದು ದಾರಿ. ಚಿಕ್ಕಪ್ಪ, ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ? ನೋಡು ಶೋಭಾ, ನಿನ್ನ ಸುಖ ವಿಲಾಸಗಳಿಗೆ ಇಲ್ಲಿ ಯಾವ ತೊಂದರೆಯೂ ಇಲ್ಲ. ಸ್ವಲ್ಪ ಧೈರ್ಯ ತಂದುಕೊಂಡರೆ ಯಾವ ಸಂತೋಷಕ್ಕೂ ಕೊನೆ ಇಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೀ ಹೊತ್ತ ರೂಪ ಯೌವನ ಸರಸ ಶೃಂಗಾರಕ್ಕೆ ಮನಸೋಲದೆ ಮಾದಕ ಪಾನೀಯಗಳ ಗುಲಾಮನಾದ ನಿನ್ನ ಗಂಡನನ್ನು ಹೆಸರಿಗೆ ಮಾತ್ರ ಯಜಮಾನನನ್ನಾಗಿ ಇಟ್ಟುಕೊಂಡು ಈ ರಸಿಕನೊಂದಿಗೆ ಕಾಮ ತೃಪ್ತಿ. ರಾಕ್ಷಸ, ಸಾಕು ನಿಲ್ಲಿಸೋ ನಿನ್ನ ಅವಾಚ್ಯ ಶಬ್ದಗಳನ್ನು. ಕ್ಷುಲ್ಲಕನಾದ ನಿನ್ನಂಥವನಿಗೆ ಚಿಕ್ಕಪ್ಪ ಎನ್ನುವ ಪವಿತ್ರ ಸ್ಥಾನ ಬೇಕೇನೋ? ಕ್ಷೀರದಿರು ಚೆಲುವೆ, ಈ ಪ್ರಪಂಚದಲ್ಲಿ ಇದು ಹೊಸದೇನೂ ಅಲ್ಲ. ಮಾನವ ತೃಪ್ತಿಗಾಗಿ ಏನನ್ನಾದರೂ ಮಾಡಲು ಹಿಂಜರಿಯಲಾರೋ ಈ ನಿನ್ನ ದುಡುಕು ಸ್ವಭಾವ ಏನನ್ನು ಪಡೆಯದು. ಮಂಗಳ ಕಾರ್ಯದಲ್ಲಿ ಮಗಳು ಎಂದು ಆಶೀರ್ವದಿಸಿ ಈಗ ಮೋಹದಾಸಿಯ ಕರೆಯುತ್ತಿರುವೆಯಲ್ಲ. ನನ್ನನ್ನೇನು ಹಾದರಕ್ಕೆ ಹುಟ್ಟಿದವಳು ಅಂತ ತಿಳಿದುಕೊಂಡಿದ್ದೇನೋ ಮನೆ ಬರುತ್ತೋ? ಶರತ ಕಾಲದ ಚಂದ್ರನಂತೆ ಹೊಳೆಯುವ ಈ ನಿನ್ನ ಮುಖ ಕಮಲ, ಕಾಂತಿಯುಕ್ತವಾದ ಈ ನಿನ್ನ ವಿಶಾಲ ನೇತ್ರ, ಇವೆಲ್ಲವೂ ನನ್ನನ್ನು ಮೋಹಜಾಲದಲ್ಲಿ ಬಂಧಿಸಿದಾಗ ಸ್ಥಾನದ ಬೆಲೆ ವಿಚಾರಿಸದು ನನ್ನ ಮನ. ನೋಡುಶವ, ಬಹಿರಂಗದಲ್ಲಿ ಮಗಳಾಗಿ ಅಂತರಂಗದಲ್ಲಿ ಪ್ರಣಯಕರ್ತೆಯಾದರೆ ಯಾರಿಗೂ ಸಂಶಯ ಬಾರದು. ಕಾಮ ಪಿಶಾಚಿ, ಸಾಕು ನಿಲ್ಲಿಸೋ ನಿನ್ನ ಅಧರ್ಮದ ಬೋಧನೆಯನ್ನು. ಬೇಕು ಅಂತಾನೆ ನನ್ನ ಗಂಡನನ್ನು ದುಶ್ಚಟಕ್ಕೆ ಗುರಿ ಮಾಡಿ ಈಗ ನನ್ನನ್ನು ಶೀಲಗೆಡಿಸಲು ಬಂದ್ರಿವಿ ಏನೋ ಶ್ವಾನ. ದಯವಿಟ್ಟು ಬಿಟ್ಟು ಬಿಡು ಈ ನಿನ್ನ ದುರಾಸೆಯನ್ನು. ಶೂಲಕ್ಕೇರಿಸುವಾಗ ಹೊಸ ಸೀರೆ ಉಟ್ಟುಕೊಂಡರೆ ಯಮ ಪಾಶವನ್ನೆಸೆಯದೆ ಬಿಡಲಾರೋ ಆ ಯಮ ದೂತ. ದೈವ ಒಲಿದು ಬಂದಾಗ ದೂರೀಕರಿಸಿದರೆ ದರಿದ್ರತನಕ್ಕೆ ದೊಡ್ಡ ಬೇಟೆ ಸಿಕ್ಕಂತೆ. ಶೋಭಾ, ಆ ಕುಡುಕನಿಂದ ಪಡೆಯದ ಸುಖ ಈ ರಸಿಕನೊಂದಿಗೆ ಅನುಭವಿಸು. ಬಾಬ್ರೆ, ಏ ಚಾಂಡಾಲ, ಈ ನಿನ್ನ ನಡತೆ ಹೊರ ಬೀಳುವುದಕ್ಕಿಂತ ಮುಂಚೆ ಮೊದಲು ಹೊರಡೋ ಈ ಮನೆಯಿಂದ. ಕಾಮದಾಹದಿಂದ ಕೆರಳಿದ ನನ್ನ ಹತ್ತು ತೃಪ್ತಿ ಹೊಂದುವ ತನಕ ನಾನು ಹೋಗುವುದಿಲ್ಲ. ಇಲ್ಲಿದೆ ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಅಸಾಧ್ಯವೆಂಬ ಶಬ್ದದ ನಾದವೇ ಕೇಳಿಲ್ಲ ಈ ರುದ್ರೇಗೌಡರ ವರ್ಣಗಳು. ನಿನ್ನನ್ನು ಈ ಮನೆಗೆ ಒಡತಿಯನ್ನಾಗಿ ಮಾಡಿದ್ದು, ಶೇಖರನನ್ನು ಕುಡುಕನನ್ನಾಗಿ ಮಾಡಿದ್ದು ಏತಕ್ಕಾಗಿ ಗೊತ್ತೇ? ರಸವ ಸೂರುವ ನಿನ್ನ ಹಸಿದುಟಿಗಳಿಗೆ ಚುಂಬಿಸುವುದಕ್ಕಾಗಿ, ಮೃದು ಕೋಮಲ ಕಪೋಲಗಳ ಮೇಲೆ ಕೈಯಾಡಿಸುವುದಕ್ಕಾಗಿ.
ಮಾಧುರ್ಯ ತುಂಬಿಸೂಸುವ ನಿನ್ನ ಮೃದು ನುಡಿಗಳನ್ನು ಆಲಿಸುತ್ತ ಆ ಲಿಂಗನ ತೂಕು ಹುಯ್ಯಾಲೆಯಲ್ಲಿ ಹಾಯಾಗಿ ನಿಂತಿದ್ದಬೇಕೆಂದು ನಾನಿನಗೆ ಮಾಂಗಲ್ಯ ಕಟ್ಟಿಸಿದ್ದೇನೆ. ಇಷ್ಟೆಲ್ಲ ಮಾಡಿದ ನಾನು ಈಗ ನಿನ್ನ ಬಲಾತ್ಕಾರ ಮಾಡುವುದೇನು? ತಾಯಿಗಂಡ, ನೀನೇನೇ ಮಾಡಿದರೂ ಈ ಸುಮಂಗಲಿಯ ಸೆರಗು ನನ್ನ ಗಂಡನಿಗೆ ಮಾತ್ರ ಮೀಸಲು, ಹೊರತು ನಿನ್ನಂತಹ ಪಶುವಿಗಲ್ಲ. ಪಶುವಿನೆದುರು ಹಸಿರು ಹುಲ್ಲನ್ನು ಹಾಕಿದಾಗ ಅದನ್ನು ತಿನ್ನ ನಸುಗುವ ಆಸೆಯಿಂದ ಕೊಟ್ಟಿದ ಆಕವನ್ನು ಆಯ್ದುಕೊಳ್ಳುವುದು ಸಹಜ. ತೋರಸೋದು ನಿಲ್ಲೋ ಪಾಪಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಇನ್ನೊಂದು ಸಲ ನನ್ನನ್ನು ಮುಟ್ಟಲು ಬಂದರೆ ಈ ನಿನ್ನ ವಿಷಯವನ್ನು ನಿನ್ನ ಅಳಿಯನಿಗೆ ತಿಳಿಸಿ ನಿನಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಎಚ್ಚರ. ಎಚ್ಚರ ತಪ್ಪಿ ಮಲಗಿದ ನಿನ್ನ ಪತಿ ಎದ್ದು ಬರಲಾರ. ಇದೇ ರುದ್ರೇಗೌಡರ ಬುದ್ಧಿವಂತಿಕೆ. ನೀನು ಒಬ್ಬ ಮನುಷ್ಯನೇನೋ, ನೀನೊಂದು ಕೆಟ್ಟ ಹುಳು. ಈ ನಿನ್ನ ಹಲ್ಲನ್ನು ಕೀಳುವ ಶಕ್ತಿ ನನ್ನಲ್ಲಿದೆ ಎಂಬುದನ್ನು ಮರೆಯಬೇಡ. ಊದಿದರೆ ಹಾರುವ ದೀಪ ಈ ಬಿರುಗಾಳಿಯನ್ನು ಎದುರಿಸಬಹುದೇ? ನೋಡು, ಒಂದು ಸಣ್ಣ ಕಿಡಿ ಕಾಡನ್ನೇ ಸುಟ್ಟು ಹಾಕುತ್ತದೆ, ಆನೆ ಅಂಕುಶವನ್ನು ಎದುರಿಸುತ್ತದೆ. ಅದರಂತೆ ನಿನ್ನಂಥ ಕೆಟ್ಟ ಹುಳವನ್ನು ನನ್ನಂಥ ದಿಟ್ಟ ಹೆಣ್ಣು ಮಣ್ಣು ಮುಕ್ಕಿಸದೇ ಇದ್ದರೆ ಈ ಆರ್ಯ ಕುಲದ ನಾರಿಗೆ ಅವಮಾನ. ಬಿಡು ನಿನ್ನ ಈ ಬಿಗುಮಾನ. ನಾನೀಗ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲೆ. ಆದರೂ ನಿನ್ನ ಬಿರು ನುಡಿಗಳಿಗೆ ಕಿವಿಗೊಡದೆ ಭಿನ್ನಹಿಸುವೆ ಬಾಯನ್ನ ಸಮ್ಮಿಲನಗೆ ಎಂದು. ಏನನ್ನುವೆ ಹೇಳು. ಬೇಡ ಚಿಕ್ಕಪ್ಪ, ದಯವಿಟ್ಟು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನನ್ನನ್ನು ಬಿಟ್ಟು ಬಿಡ ಚಿಕ್ಕಪ್ಪ, ನನ್ನನ್ನು ಬಿಟ್ಟು. ಅಸಹಾಯಕ ಹೆಣ್ಣು ಕೊನೆಗೆ ಕಾಲಿಗೆರಗುವುದು ಸಹಜ. ಶುಭ, ನನಗೆ ಬೇಕಾಗಿರುವುದು ನಿನ್ನ ನಮಸ್ಕಾರವಲ್ಲ, ಸುಖದ ಶಯ್ಯಾಗಾರ. ನನ್ನ ಪಾದದಡಿ ಎರಗುವ ಇದೇ ಸೆರಗನ್ನು ಸುಖದ ಶಯ್ಯಾಗಾರ ಕಾಸಿದರೆ ಮಗ್ಗಲಿನ ಮಹಾರಾಣಿಯಾಗಿ ಇಕ್ಕಿನಿಂದ ಸಾಗಿಸಬಹುದು ನಿನ್ನ ಜೀವನ ಸುಗ್ಗಿಯನು. ಕಾಮ ಪಿಶಾಚಿ, ಚಿನ್ನದ ಸೂಜಿಯನ್ನು ಕಣ್ಣಿಗೆ ಚುಚ್ಚಿಕೊಳ್ಳಬೇಕು. ನನ್ನೆತ್ತರದಷ್ಟು ಚಿನ್ನವನ್ನು ಹಾಕಿದರು ನನ್ನ ಜೀವಂತ ದೇಹವನ್ನು ಸ್ಪರ್ಶಿಸಲು ನಿನಗೆ ನಾನು ಆಸ್ಪದ ಕೊಡಲಾರೆ. ಅದನ್ನು ಮಾತ್ರ ಮರೆಯಬೇಡ. ಇನ್ನು ಅನಿವಾರ್ಯ. ಸುಖ ಪಡುವ ತನಕ ಯಾರು ನಿನ್ನನ್ನು ರಕ್ಷಿಸಲಾರರು. ಸುಮ್ಮನೆ ಗೆಲ್ಲಿಸಿಕೊಳ್ಳಬೇಡ. ಈ ರುದ್ರೇಗೌಡನ ಗುಟ್ಟನ್ನು ರಟ್ಟು ಮಾಡಬೇಕೆಂದು ಪತಿಯ ಅಪ್ಪಣೆ ಇಲ್ಲದೆ ಪತಿಗೃಹವನ್ನು ಬಿಟ್ಟು ಹೋದ ನಿನಗೆ ನಾ ಕೊಟ್ಟುವೆ ಚಾರಣೆಯ ಪಟ್ಟವರೇ. ಮಡದಿ ಮಕ್ಕಳಲ್ಲಿ ಮಲಗಿರುವಳೆಂದು ಗಾಢನಿದ್ರೆ ಹೋಗದಿರು ಮನುಜ. ತಸ್ಮಹೇ ಜಾಗ್ರತೋ ಜಾಗ್ರತ ಎಂಬ ಕಗ್ಗನನ್ನು ನಿನ್ನ ಪತಿಗೆ ತಿಳಿ ಹೇಳಿ ಅವನಿಂದಲೇ ನಿನ್ನನ್ನು ಅಪವಿತ್ರಳೆಂದು ಒಪ್ಪಿಸಿ ಕೊಟ್ಟಿದ ತಾಳಿಯ ಕಿತ್ತೆಸೆಯದಿದ್ದರೆ ನನ್ನ ಹೆಸರು ರುದ್ರೇಗೌಡರೇ ಅಲ್ಲ. ಶೋಭಾ, ಉಪಾಯದಿ ನಿನ್ನ ಬಾಳಿನಲ್ಲಿ ಹುಳಿ ಹಿಂಡಿ ಉಳಿಸಿಕೊಳ್ಳುವೇನೋ ಗೊಳಿಸಿದ ಘನತೆ ಗೌರವಗಳನ್ನು
ಜಗನ್ಮಾತೆ, ಇದು ಎಂಥ ವಿಪತ್ತನ್ನು ತಂದೊಡ್ಡಿದೆ ತಾಯಿ ನನ್ನ ಬಾಳಿಗೆ. ಈ ಗಿಳಿ ಮರಿಯಾದ ನನ್ನನ್ನು ಗಿಡಗನ ಕೈಗೆ ಒಪ್ಪಿಸಿದೆ ನಮ್ಮ. ಯಾವ ತಪ್ಪಿಗಾಗಿ ನನಗೆ ಶಿಕ್ಷೆ ತಾಯಿ, ಯಾವ ತಪ್ಪಿಗಾಗಿ ಶಿಕ್ಷೆ? ನಾನೀಗ ಏನು ಮಾಡಲಿ? ನನ್ನ ತವರು ಮನೆಗೆ ಹೋಗಬೇಕೆಂದರೆ, ಈ ಸಮಾಜದಲ್ಲಿ ಬಾಳಬೇಕೆಂದರೆ ಈ ಕಾಮುಕ ಸಮಾಜ ನನಗೆ ಸಹಕಾರಿ ಇಲ್ಲ. ನನ್ನ ತಂದೆ ಮನೆಗೆ ಹೋಗಿ ಸತ್ಯ ಸಂಗತಿಯನ್ನು ತಿಳಿಸಿ ಆ ಪಾಪಿಯ ಬಂಧನವನ್ನ ನಾನು ಬಯಲಿಗೆಳೆಯಲೇಬೇಕು. ಈ ಘಟನೆಯನ್ನ ನನ್ನ ತಂದೆಗೆ ನಾನು ತಿಳಿಸಲೇಬೇಕು. ದೇವ ಮಂದಿರದಲ್ಲಿ ದೇವರು ನ್ಯಾಯವು ಸಿಗಲೇ ಇಲ್ಲ. ಶೋಭಾ, ಯಾಕೆ ಅಳ್ತಾ ಇದ್ದೀಯಮ್ಮ? ಏನಾಯ್ತು ಹೇಳಮ್ಮ. ಏನು ಅಂತ ಹೇಳಿ ಅಣ್ಣ, ಯಾವ ಬಾಯಿಂದ ಹೇಳಿ ಅಣ್ಣ? ತಂಗಿ, ಈ ಅಪರಾತ್ರಿಯಲ್ಲಿ ನೀನೊಬ್ಬಳೆ ಬರಲು ಕಾರಣವೇನು ಹೇಳಮ್ಮ? ಶೇಖರ್ ಏನಾದರೂ ಅವರ ಭವಿಷ್ಯವನ್ನೇ ಹಾಳು ಮಾಡಿದ ಆ ಪಾಪಿ ನನ್ನನ್ನು ಕೂಡ ಅಪಲಂಕಾರ ಮಾಡಲು ಬಂದ ಅಣ್ಣ. ಆ ರುದ್ರೇಗೌಡನ ಕಪಿ ಮುಷ್ಟಿಯಿಂದ ತಪ್ಪಿಸಿಕೊಂಡು ಈ ಮನೆಗೆ ಬರಬೇಕಾಯಿತು ಅಣ್ಣ. ತಂಗಿ, ಏನ್ ಹೇಳ್ತಾ ಇದ್ದೀಯಮ್ಮ? ನಿನಗೇನಾದರೂ ಕೆಟ್ಟ ಕನಸು? ಇಲ್ಲಣ್ಣ, ಇಲ್ಲ. ಹೇಗಾದ್ರೂ ಕೂಗಿ ಕರೆದು ನನ್ನ ಸ್ವಾಮಿಗೆ ಈ ವಿಷಯವನ್ನು ತಿಳಿಸಬೇಕೆಂದರೆ ಸುರಾದೇವಿಗೆ ಮೊರೆ ಹೋದ ಅವರಿಗೆ ನನ್ನ ಕೂಗು ಕೇಳಲೇ ಇಲ್ಲವಣ್ಣ, ನನ್ನ ಕೂಗು ಕೇಳಲೇ ಇಲ್ಲ. ಶೋಭಾ, ಹೌದಣ್ಣ, ಆ ರುದ್ರೇಗೌಡ ನನ್ನ ಗಂಡನ ಪಾಲಿಗೆ ಸೋದರ ಮಾವನಲ್ಲ ಅಣ್ಣ, ಕಾಳಿಕ ಸರ್ಪವಾಗಿ ನಿಂತಿದ್ದಾನೆ. ಶೋಭಾ, ಸಹಿಸಲಾರದ ಸಂದೇಶವ ತಂದು ನನ್ನ ಸುಂದರ ಕನಸಿನ ಕಟ್ಟಡವನ್ನೇ ಕೆಡವಿ ಬಿಟ್ಟೆಯಮ್ಮ. ಆ ರುದ್ರಗೌಡನ ಕ್ಷುದ್ರ ನಡತೆ ನಿನ್ನ ಪತಿಗೆ ತಿಳಿಸುವ ಬಗೆ ಹೇಗೆ? ಆ ಗಜಮನಿಗೆ ಶಿಕ್ಷೆ ವಿಧಿಸುವ ಬಗೆ ಹೇಗೆ? ಅಯ್ಯೋ ದೇವರೇ, ನನ್ನ ತಂಗಿಯ ಬಾಳಲ್ಲಿ ತಂಗಾಳಿ ಬೀಸುವ ಬದಲು ಬಿರುಗಾಳಿಯನ್ನೇ ಎಬ್ಬಿಸಿ ಬಲಿಸಿ ತೆಗೆದುಕೊಳ್ಳಬೇಕೆಂಬ ಹೆಬ್ಬಯಕೆ ನಿನಗೇಕೆ? ತಂಗಿ, ತಂಗಿ, ಇದು ನಮ್ಮ ನಿಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ. ಈ ವಿಷಯ ನಮ್ಮಿಬ್ಬರ ವಿನಃ ಬೇರೆ ಯಾರ ಕಿವಿಗೂ ಬೀಳಬಾರದು. ದಯವಿಟ್ಟು ನೀನೀಗ ನಿನ್ನ ಗಂಡನ ಮನೆಗೆ ಪುನಃ ಹೋಗಲೇಬೇಕಮ್ಮ. ಇಲ್ಲಣ್ಣ, ಬೇಸತ್ತು ಕುಳಿತ ಬೇಟೆಗಾರನಿಗೆ ನನ್ನನ್ನು ಬಲಿ ಕೊಡ್ಬೇಕು ಅಂತ ಮಾಡಿದೆಯಾ? ಆ ಮನೆಗೆ ಮಾತ್ರ ನಾನು ಹೋಗೋದಿಲ್ವಣ್ಣ. ದಯವಿಟ್ಟು ಆ ಮನೆಗೆ ಹೋಗು ಅಂತ ನನ್ನನ್ನು ಕಳಿಸಬೇಡ ಅಣ್ಣ. ನೋಡಮ್ಮ, ನೀನು ಇಲ್ಲಿದ್ದರೆ ಅವನಿಗೆ ಬುದ್ಧಿ ಕಲಿಸಲಾಗದು, ಶಿಕ್ಷೆ ವಿಧಿಸಲಾಗದು. ದಯವಿಟ್ಟು ಈಗ ನೀನು ನಾನು ಹೇಳಿದ ಹಾಗೆ ಕೇಳಲೇಬೇಕಮ್ಮ. ಇಲ್ಲಣ್ಣ, ಇಲ್ಲ, ಖಂಡಿತವಾಗಿಯೂ ನಾನು ಆ ಮನೆಗೆ ಹೋಗೋದಿಲ್ಲ. ಒಂದು ವೇಳೆ ನಾನು ಈ ಮನೆಯಲ್ಲಿ ಇರುವುದು ನಿನಗೆ ಇಷ್ಟವಾಗದಿದ್ರೆ ಎಲ್ಲಿಯಾದ್ರೂ ಹೊರಟೋಗುತ್ತೇನಣ್ಣ. ನಿನ್ನಿಂದಾಗದೇ ಇದ್ದರೂ ನನ್ನ ಮಾತಿಗೆ ಬೆಲೆ ಕೊಟ್ಟಾದರೂ ನೀನಲ್ಲಿ ಹೋಗಲಿವೆ. ತಂಗಿ, ನಿನ್ನ ಕಾಲಿಗೆ ಬಿದ್ದು ಬೇಡವೆ, ವಿಳಂಬ ಮಾಡದೆ ಇಲ್ಲಿಂದ ಹೊರಟು ಹೋಗಮ್ಮ. ಸಮಾಧಾನ ಮಾಡಿಕೋ ತಂಗಿ, ನಾನು ಜೊತೆಯಲ್ಲೇ ಬಂದು ಬಿಟ್ಟು ಬರುವೆ, ನಡಿಯಮ್ಮ.
ಶೋಭಾ, ಬೇಗ ಹೋಗೋಣ ನಡಿ. ಈ ವಿಷಯ ಅಪ್ಪಾಜಿ ಅವರಿಗೆ ಗೊತ್ತಾದರೆ ಏನಾದರೂ ಅನಾಹುತವಾಗಬಹುದು. ನಡಿ ಹೋಗೋಣ. ಈ ಬಾಳಲಿ ನಿಲ್ಲು ಪತಿಘಾತಕಿ! ಇದೇನು ಸ್ವಾಮಿ, ನೀವು ಇಲ್ಲಿ? ಆಶ್ಚರ್ಯವಾಯಿತೆ. ಸದ್ದು ಮಾಡದೆ ಕದ್ದು ಬಂದರು ಇವರು ಹೇಗೆ ಎದ್ದು ಬಂದಿದ್ದಾರೆ ಎಂದು. ಏನು ಬಗಳಿ ವಿವಾಹ ಯೋಗ್ಯ, ಏನು ನಡೆದಿದೆ ಎಂಬುದನ್ನು ವಿಚಾರಿಸದೆ ಹುಚ್ಚನಂತೆ ಮಾತನಾಡಬೇಡ ಮೂರ್ಖ. ಬಾಯಿ ಮುಚ್ಚು ಆತ್ಮವಂಚಕ! ನಿನ್ನ ಪುರಾಣ ಕೇಳುವುದಕ್ಕಾಗಿ ನಾವಿಲ್ಲಿಗೆ ಬಂದಿಲ್ಲ. ಪೀಠನೊಂದಿಗೆ ನಿರ್ಭಯವಾಗಿ ಪ್ರಣಯರಾಟ ಆಡಲು ಪರಬಳಿಗೆ ಕೊಟ್ಟು ಹೋಗಲು ಬಂದಿದ್ದೇವೆ. ಬೇಡಿ ಸ್ವಾಮಿ, ದಯವಿಟ್ಟು ಈ ಪಾಪಿಯ ಮಾತು ಬರೀ ಮೋಸ ವಂಚನೆ, ಅದನ್ನು ನಂಬಿ ದುಡುಕಬೇಡಿ ಸ್ವಾಮಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಸ್ವಾನಕ್ಕಿಂತ ಕೀಳಾದ ನಿನ್ನ ಸ್ವಭಾವ ಕಂಡು ಇನ್ನು ನಿನ್ನ ಹೇಳಿಕೆ ಕೇಳಬೇಕೆ? ಛೀ, ನಿನ್ನ ಮುಖ ನೋಡಲು ಸಹ ನನಗೆ ಇಷ್ಟವಿಲ್ಲ. ಹೇ ದೇವ, ಈ ಯಾವ ವಿಪತ್ತನ್ನು ತಂದೊಡ್ಡಿದೆ ಈ ನನ್ನ ಬಾಳಿಗೆ. ಸ್ವಾಮಿ, ನಿಮ್ಮ ಚರಣ ದಾಸಿಯಾದ ನಾನು ನಿಮಗೆ ಮೋಸ ಮಾಡಲಾರೆ ಸ್ವಾಮಿ. ಈ ನಿಮ್ಮ ಪಾದ ದಾಡಿಯಾಗಿಯೂ ನಾನು ನಿಮಗೆ ಅನ್ಯಾಯ ಮಾಡಿಲ್ಲ ಸ್ವಾಮಿ, ನಿಮಗೆ ಅನ್ಯಾಯ ಮಾಡಿಲ್ಲ. ದಯವಿಟ್ಟು ನಾನೇಕೆ ಇಲ್ಲಿರುವೆ ಎಂಬುದನ್ನು ತಿಳಿದುಕೊಳ್ಳದೆ ಜಾರಿಣಿ ಅಂತ ಮಾತ್ರ ಜರೆಯಬೇಡಿ ಸ್ವಾಮಿ, ಜಾರಿಣಿ ಅಂತ ಮಾತ್ರ ಜರೆಯಬೇಡಿ. ಓಹೋ, ಆದರ್ಶ ನಾರಿ! ಮದುವೆ ಎಂದರೆ ಮೋಜಿನಾಟವೆಂದು ತಿಳಿದಿದೆಯಾ ಪಾಚಾರಿ? ಶೇಖರ್, ಏನಿದಲ್ಲ? ಇದೆಲ್ಲ ನಿನ್ನ ಆಸ್ತಿ, ಇದು ಮಾತ್ರ ನನ್ನ ಗೌಡ್ರೆ, ಇದೆಲ್ಲ ಏನು ನಡೀತಾ ಇದೆ? ಆನಂದ್, ಇವರೆಲ್ಲರೂ ಏಕೆ ಬಂದಿದ್ದಾರೆ? ನೀನಾದರೂ ಹೇಳಪ್ಪ. ನಿಮ್ಮ ಮಗಳ ಬಾಳಿಗೆ ಮುಳ್ಳಾದ ಈ ಬಿಕಾರಿಯನ್ನು ಕೇಳಿದರೆ ಏನು ಹೇಳಬಲ್ಲ? ಇವನನ್ನು ಮಗನೆಂದು ಭಾವಿಸಿ ಮನೆಯೊಳಗೆ ಮಲಗಿದ ನಿಮಗೆ ಈ ಖದಿಮನ ಕಾಮನಾಟ ನಿಮಗೆ ಹೇಗೆ ಗೊತ್ತಾಗಬೇಕು ಗುರುಗಳೇ? ಇಲ್ಲಪ್ಪಾಜಿ, ಇಲ್ಲ. ದಯವಿಟ್ಟು ಈ ಮೋಸದ ಮಾತನ್ನು ಮಾತ್ರ ನಂಬಬೇಡಿ. ನಾನು ಹೇಳುವ ಮಾತನ್ನು ಕೇಳಿ ಅಪ್ಪ, ನಾನೇಕೆ ಇಲ್ಲಿಗೆ ಬಂದಿರುವೆ ಎಂದು. ಸಾಕು, ನಿಲ್ಲಿಸು ನಿರ್ಲಜ್ಜಳೆ! ಬಹಿರಂಗದಲ್ಲಿ ಅಣ್ಣ ತಂಗಿಯರಂತೆ ನಡೆಸಿ ಅಂತರಂಗದಲ್ಲಿ ಪ್ರೇಮಿಗಳಾಗಿ ತಾಲಿ ಕಟ್ಟಿದವರ ಕತ್ತುಗು ಹಿಸುಕುವ ಕೃತಕ ಹೆಣ್ಣೆ, ಯಾರಿಗೆ ಬೇಕಾಗಿದೆ ಈ ನಿನ್ನ ಹೇಳಿಕೆ? ಏನು ಮಗಳ ಹಳಕ್ಯ ಅಣ್ಣ ತಂಗಿಯರ ಮೇಲೆ ನೋಡು ಶೇಖರ್, ಹೆತ್ತ ಕರುಳು ಮಗಳ ಈನ ಕೃತಿಗಳು ಕಂಡರು ಅದನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಾರೆ ವಿನಃ ಬಿಚ್ಚಿಕೊಳ್ಳಲು ಯಾರು ಬಯಸಲಾರರು. ಇವರೀರ್ವರ ಮಿಲನದಾಟವನ್ನು ಪ್ರತ್ಯಕ್ಷ ನಾವೇ ಕಂಡಾಗ ನೆವದ ಹೇಳಿಕೆ ಅನಾವಶ್ಯಕ. ಅಯ್ಯೋ ದೇವರೇ, ಏನಿದು ವಿಚಿತ್ರ! ಆನಂದ್, ನೀನು ಶೋಭಳೊಂದಿಗೆ ಅಪ್ಪಾಜಿ, ನನ್ನ ತಂಗಿ ಕತ್ತಲೆಯಲ್ಲಿ ಒತ್ತು ತಂದ ಕಣ್ಣೀರನ್ನು ಒರೆಸಿ ಸಂತೈಸುವ ದೃಶ್ಯ ಕಂಡು ಆಧಾರದ ಪಟ್ಟವನ್ನೇ ಕಟ್ಟಿದ್ದಾರೆ. ಅಪ್ಪಾಜಿ, ಆಧಾರದ ಪಟ್ಟವನ್ನೇ ಕಟ್ಟಿದ್ದಾರೆ. ನೀವು ನಿಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ಪರಮಾಶಿಸಿ ತೀರ್ಮಾನ ಮಾಡಿ ಅಪ್ಪಾಜಿ. ಅಪ್ಪಾಜಿ, ಈ ರುದ್ರೇಗೌಡ ತನ್ನ ಕಪಟ ಕಾರ್ಯಕ್ಕೆ ಕೈಗೂಡಲಿಲ್ಲವೆಂದು ಕಟ್ಟು ಕಥೆಯನ್ನು ಕಟ್ಟಿ ಆ ಕಥೆಗೆ ನನ್ನನ್ನು ಖಳನಾಯಕನನ್ನಾಗಿ ಮಾಡಿದ್ದಾನೆ. ಅಪ್ಪಾಜಿ, ನನ್ನನ್ನು ಖಳನಾಯಕನನ್ನಾಗಿ ಮಾಡಿದ್ದಾನೆ.